Welcome to Greenwix Agri Practical Classes. Today we are going to discuss about the cut-up analysis. Agri Practical cut-up analysis for veterinary seeds. For veterinary seeds comes under the Karnataka states. ಇವತ್ತಿನ ಒಂದು ವಿಡಿಯೋದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ವೆಟರ್ನರಿ ಕಾಲೇಜಸ್ಗಳಿಗೆ ಬೇಸ್ಡ್ ಆನ್ KCT ಮೇಲೆ ಅಗ್ರಿ ಪ್ರಾಕ್ಟಿಕಲ್ ರ್ಯಾಂಕಿಂಗ್ ಬೇಸ್ಡ್ ಆನ್ KCT ರ್ಯಾಂಕಿಂಗ್ ಅದು ಅಗ್ರಿ ಪ್ರಾಕ್ಟಿಕಲ್ ರ್ಯಾಂಕಿಂಗ್ ಮೇಲೆ ಪ್ರೀವಿಯಸ್ ಇಯರ್ ಅಲ್ಲಿ ಯಾವ ಯಾವ ಕಾಲೇಜುಗಳಿಗೆ ಎಷ್ಟೆಷ್ಟು ಕಟ್ ನಿಂತಿದೆ ಅಂತ ಹೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಫ್ರೆಂಡ್ಸ್. ನಾವು ಹಿಂದಿನ ವಿಡಿಯೋದಲ್ಲಿ ನಾವು ಕರ್ನಾಟಕದಲ್ಲಿರ್ತಕ್ಕಂಥ ವೆಟರ್ನರಿ ಕಾಲೇಜಸ್ಗಳು ಎಷ್ಟಿದಾವೆ, ಅದು ಯಾವ್ಯಾವ ತರ ಇದೆ ಅಂತ ಹೇಳಿ ನಾವು ಹಾಗೆ ಕರ್ನಾಟಕದಲ್ಲಿರ್ತಕ್ಕಂಥ KCT ಥಿಯರಿ ರ್ಯಾಂಕಿಂಗ್ಗೆ ಯಾವ್ಯಾವ ಕಾಲೇಜಸ್ಗಳಿಗೆ ಎಷ್ಟೆಷ್ಟು ಕಟ್ ನಿಂತ್ಕೊಂಡಿದೆ ಅಂತ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದೀವಿ ಫ್ರೆಂಡ್ಸ್. ಅದನ್ನು ನೀವು ನಮ್ಮ ಒಂದು ಪ್ಲೇಲಿಸ್ಟ್ ಅಲ್ಲಿ ಹೋಗಿ ನಮ್ಮ ಒಂದು ಚಾನಲ್ನ ಪ್ಲೇಲಿಸ್ಟ್ ಅಲ್ಲಿ ಹೋಗಿ ನೀವು ನೋಡ್ಬೋದು. ಅದೇ ತರ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಅಗ್ರಿ ಪ್ರಾಕ್ಟಿಕಲ್ ರ್ಯಾಂಕಿಂಗ್ ಫಾರ್ ವೆಟರ್ನರಿ ಸೀಡ್ಸ್ ಅಗ್ರಿ ಪ್ರಾಕ್ಟಿಕಲ್ ರ್ಯಾಂಕಿಂಗ್ ಅಲ್ಲಿ ಎಷ್ಟೆಷ್ಟು ಕಟ್ ನಿಂತ್ಕೊಂಡಿದೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಫ್ರೆಂಡ್ಸ್. ಇದು ಸೆಲೆಕ್ಟೆಡ್ ಸ್ಟೂಡೆಂಟ್ಸ್ ಆಫ್ 2025-26 ನಮ್ಮ ಒಂದು ಇನ್ಸ್ಟಿಟ್ಯೂಟಿನಿಂದ ಈ ಒಂದು ಅಗ್ರಿ ಪ್ರಾಕ್ಟಿಕಲ್ ರ್ಯಾಂಕಿಂಗ್ ಮೇಲೆ ಸೆಲೆಕ್ಟ್ ಆಗಿರ್ತಕ್ಕಂಥ ಸ್ಟೂಡೆಂಟ್ಸ್ ಲಿಸ್ಟ್ ಫ್ರೆಂಡ್ಸ್. ವೆಟರ್ನರಿ, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್ ಹಾಗೆ ಫಾರೆಸ್ಟ್ರಿ, ಸೋ ಮೆನಿ ಫಾರ್ಮ್ ಸೈನ್ಸ್ ಕೋರ್ಸಸ್ಗಳಿಗೆ ಆಲ್ ಓವರ್ ಕರ್ನಾಟಕದಲ್ಲಿ ಸೆಲೆಕ್ಟ್ ಆಗಿರ್ತಕ್ಕಂಥ ನಮ್ಮ ಒಂದು ವಿದ್ಯಾರ್ಥಿಗಳು. ವೆಲ್ಕಮ್ ಟು ಗ್ರೀನ್ವಿಕ್ಸ್ ಅಕಾಡೆಮಿ. ಕಟ್ ಅನಾಲಿಸಿಸ್ ಇವತ್ತಿನ ಒಂದು ಟಾಪಿಕ್ ಏನಾಗಿರ್ತದೆ ಅಂತಂದ್ರೆ ಕಟ್ ಅನಾಲಿಸಿಸ್ ಆಗಿರ್ತದೆ. ಕಟ್ ಅನಾಲಿಸಿಸ್ ಅದು ಅಗ್ರಿ ಪ್ರಾಕ್ಟಿಕಲ್ ಏನಾಗಿರ್ತದೆ, ಅದು ಅಗ್ರಿ ಪ್ರಾಕ್ಟಿಕಲ್ ಆಗಿರ್ತದೆ ಫ್ರೆಂಡ್ಸ್. ಅಗ್ರಿ ಪ್ರಾಕ್ಟಿಕಲ್ ಆಗಿರ್ತದೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕ್ಲಿಯರ್ ಕಟ್ ಆಗಿ ಎಷ್ಟೆಷ್ಟು ಕಟ್ ರ್ಯಾಂಕಿಂಗು ಎಷ್ಟು ಕಾಲೇಜಸ್ಗಳಿಗೆ ಯಾವ್ದಾವ್ದು ನಿಂತಿದೆ ಅಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್. ಈಗ ಮೊದಲನೇದಾಗಿ ಕ್ಲಿಯರ್ ಕಟ್ ಆಗಿ ಅಬ್ಸರ್ವ್ ಮಾಡೋಣ. ನಾವು ಇಲ್ಲಿ ಈಗ ಡಿಸ್ಕಸ್ ಮಾಡಕ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಥರ್ಡ್ ರೌಂಡ್ ಕಟ್ ಫಾರ್ ದ ವೆಟರ್ನರಿ ಅಗ್ರಿ ಪ್ರಾಕ್ಟಿಕಲ್ ರ್ಯಾಂಕಿಂಗ್. ಥರ್ಡ್ ರೌಂಡ್ ಕಟ್ UG 2025 ಥರ್ಡ್ ರೌಂಡ್ ಕಟ್ ರ್ಯಾಂಕ್ಸ್ ಫಾರ್ ದ ವೆಟರ್ನರಿ ಸೈನ್ಸ್ ಫಾರ್ ದಿ ಪ್ರಾಕ್ಟಿಕಲ್ ರ್ಯಾಂಕಿಂಗ್. ವೆಟರ್ನರಿ ಕೋರ್ಸ್ಗಳಿಗೆ ಸೇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕರ್ನಾಟಕದಲ್ಲಿ ಬೇಸ್ಡ್ ಆನ್ ಅಗ್ರಿ ಪ್ರಾಕ್ಟಿಕಲ್ ಮೇಲೆ ಯಾವ ಯಾವ ಕಾಲೇಜುಗಳಿಗೆ ಎಷ್ಟೆಷ್ಟು ಕಟ್ ನಿಂತ್ಕೊಂಡಿದೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕ್ಲಿಯರ್ ಕಟ್ ಆಗಿ ನೋಡೋಣ ಫ್ರೆಂಡ್ಸ್. ಈಗ ಮೊದಲನೇದಾಗಿ ಇಲ್ಲಿ ನೋಡ್ತಾ ಹೋಗೋದಾದ್ರೆ ಕ್ಲಿಯರ್ ಕಟ್ ಆಗಿ ಇದು ನಾನ್ HK ರೀಜಿಯನ್ ಅಲ್ಲ, HK ರೀಜನ್ ರೆಸ್ಟ್ ಆಫ್ ಕರ್ನಾಟಕ ಕಟ್ ರ್ಯಾಂಕ್ಸ್. ಇಲ್ಲಿ ನಾನ್ HK ಇಲ್ಲ. ನಾನ್ HKದು ಸಹ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ನಾವು ಕ್ಲಿಯರ್ ಕಟ್ ಆಗಿ ಕಟ್ ಎಷ್ಟು ನಿಂತ್ಕೊಂಡಿದೆ ಅಂತ ನಾವು ನೋಡ್ತೀವಿ. ಇದು ಸಾರಿ HKದು ನಾವು ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ನಾವು ಎಷ್ಟೆಷ್ಟು ಕಟ್ ನಿಂತ್ಕೊಂಡಿದೆ ಪರ್ಟಿಕ್ಯುಲರ್ ಕಾಲೇಜ್ಗೆ ಅಂತ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ನಾವು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನ್ HK ರೆಸ್ಟ್ ಆಫ್ ಕರ್ನಾಟಕ ಕಟ್ ರ್ಯಾಂಕ್ಸ್ ನಾನ್ HK ವಿಭಾಗದ ಸ್ಟೂಡೆಂಟ್ಸ್ಗಳಿಗೆ ಈ ವೆಟರ್ನರಿ ಕಾಲೇಜಸ್ಗಳು ಕರ್ನಾಟಕದಲ್ಲಿ ಇರ್ತಕ್ಕಂಥ ವೆಟರ್ನರಿ ಕಾಲೇಜಸ್ ಅಲ್ಲಿ ಯಾವ ಯಾವ ಒಂದು ರ್ಯಾಂಕಿಂಗ್ ಕಟ್ ನಿಂತ್ಕೊಂಡಿದೆ ಕ್ಯಾಟಗರಿ ವೈಸ್ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡೋಣ ಫ್ರೆಂಡ್ಸ್. ಈಗ ಮೊದಲನೇದಾಗಿ ಇಲ್ಲಿ ನೋಡ್ತಾ ಹೋಗೋದಾದ್ರೆ ನಿಮಗೆ ಫಸ್ಟ್ ಕಾಲೇಜ್, ನಿಮಗೆ ಕರ್ನಾಟಕದಲ್ಲಿ ಹೋದ ವಿಡಿಯೋದಲ್ಲಿ ಹೇಳಿದ ಹಾಗೆ ಕರ್ನಾಟಕದಲ್ಲಿ ಟಾಪ್ 1 ಕಾಲೇಜ್ ಯಾವುದು ವೆಟರ್ನರಿ, ಕರ್ನಾಟಕದಲ್ಲಿ ಟಾಪ್ 1 ಕಾಲೇಜ್ ವೆಟರ್ನರಿ ಯಾವ್ದಾಗಿರ್ತದೆ ಅಂದ್ರೆ ಅದುವೇ ಏನಾಗಿರ್ತದೆ ಅಂದ್ರೆ ವೆಟರ್ನರಿ ಕಾಲೇಜ್ ಹೆಬ್ಬಾಳ ಕ್ಯಾಂಪಸ್ ಆಗಿರ್ತದೆ. ಇಲ್ಲಿ ನೋಡಿ, ಇಲ್ಲಿ ಕ್ಲಿಯರ್ ಆಗಿ ಕಾಣುತ್ತೆ ನೋಡಿ, ವೆಟರ್ನರಿ ಕ್ಯಾಂಪಸ್ ಹೆಬ್ಬಾಳ ಬ್ಯಾಂಗ್ಳೂರ್ ಒಂದು ಇದರಲ್ಲಿ ಇರ್ತದೆ, ಇದು ಸಿಟಿಲಿ ಇರ್ತದೆ, ಬ್ಯಾಂಗ್ಳೂರ್ ಸಿಟಿಲಿ ಇರ್ತದೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಹೋಗೋದಾದ್ರೆ ಬ್ಯಾಂಗ್ಳೂರ್ ಸಿಟಿಲಿ ಇರೋದಾಗ ಜನರಲ್ ಕ್ಯಾಟಗರಿಗೆ 48 ಆಲ್ ಓವರ್ ಕರ್ನಾಟಕ 48 ರ್ಯಾಂಕ್ ಬಂದವರಿಗೆ ಇಲ್ಲಿ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ಅಗ್ರಿ ಪ್ರಾಕ್ಟಿಕಲ್ ರ್ಯಾಂಕಿಂಗು ಯಾರು 48 ರ್ಯಾಂಕ್ ಬಂದಿರ್ತಾರಲ್ಲ ಅಥವಾ 49 ರ್ಯಾಂಕ್ ಬರ್ತಾರಲ್ಲ, ಆ 49 ಇರ್ತಕ್ಕಂಥ ಸ್ಟೂಡೆಂಟ್ಗೆ ಈ ಒಂದು ಕಾಲೇಜ್ ಅಲ್ಲಿ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ಈ ಒಂದು ಕಾಲೇಜಲ್ಲಿ ಸೀಟ್ ಅಲೌಟ್ ಆಗಿರ್ತದೆ. ಅದೇ ಜನರಲ್ ಅಲ್ಲಿ ಕನ್ನಡ ಮೀಡಿಯಮು, ರೂರಲ್ ಮೀಡಿಯಂ ಅವರಿಗೆ ಯಾವುದೇ ಸೀಟ್ ಅಲೌಟ್ ಆಗಿರಲ್ಲ, ಅದು ಫಸ್ಟ್ ರೌಂಡ್ ಅಲ್ಲಿ ಅಲೌಟ್ ಆಗಿರ್ತದೆ. ಸೊ ಅದಕ್ಕೋಸ್ಕರ ಇಲ್ಲಿ ಜನರಲ್ ಕ್ಯಾಟಗರಿಲಿ 49 ರ್ಯಾಂಕಿಂಗ್, 49 ಅಂದ್ರೆ 49 ರ್ಯಾಂಕ್ ಯಾರು ಇರ್ತಾರಲ್ಲ ಬೇಸ್ಡ್ ಆನ್ ಅಗ್ರಿ ಪ್ರಾಕ್ಟಿಕಲ್ ಮೇಲೆ, ಅಂತ ಸ್ಟೂಡೆಂಟ್ಗೆ ಈ ಕಾಲೇಜಲ್ಲಿ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್.
ಅದೇ ತರ 2A ಜನರಲ್, ಇಲ್ಲಿ ನೋಡಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ನೋಡಿ. ಇಲ್ಲಿ 2A ಜನರಲ್ ಇರ್ತಕ್ಕಂಥ ಸ್ಟೂಡೆಂಟ್, 2A ಜನರಲ್ ಸ್ಟೂಡೆಂಟ್ಗೆ 25, 25 25 ಯಾರು ಇರ್ತಾರೆ ಅಗ್ರಿ ಪ್ರಾಕ್ಟಿಕಲ್ ರ್ಯಾಂಕಿಂಗು ಆಲ್ ಓವರ್ ಕರ್ನಾಟಕ 25 ರ್ಯಾಂಕ್ ಯಾರು ಇರ್ತಾರಲ್ಲ ಅಂತ ಸ್ಟೂಡೆಂಟ್ಗೆ ಈ ಕಾಲೇಜಲ್ಲಿ ಸೀಟ್ ಅಲೌಟ್ ಆಗಿರುತ್ತದೆ ಫ್ರೆಂಡ್ಸ್. 2A ಕ್ಯಾಟಗರಿ ಜನರಲ್ ಅಂದ್ರೆ ಕನ್ನಡ ಮೀಡಿಯಂ ಆಗಲಿ ರೂರಲ್ ಆಗಲಿ ಇನ್ಕ್ಲೂಡ್ ಆಗಿರಲ್ಲ. ಅದೇ ತರ ಇಲ್ಲಿ ನೋಡಿ 2A ಕನ್ನಡ ಮೀಡಿಯಂ, 2A ಕನ್ನಡ ಮೀಡಿಯಂ ಇರತಕ್ಕಂಥ ಸ್ಟೂಡೆಂಟಿಗೆ 26.5 26.5 ರ್ಯಾಂಕ್ ಯಾರು ಇರ್ತಾರಲ್ಲ, ಅಂದರೆ ಅಪ್ರಾಕ್ಸಿಮೇಟ್ಲಿ 26, ಅದು 26 ರ್ಯಾಂಕ್ ಯಾರು ಇರ್ತಾರಲ್ಲ ಆ ಸ್ಟೂಡೆಂಟ್ಗೆ ಏನಾಗಿರ್ತದೆ ಅಂತಂದರೆ ಇಲ್ಲಿ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ಆ ಸೀಟಲ್ಲಿ ಇಲ್ಲಿ ಸೀಟ್ ಅಲೌಟ್ ಆಗಿರ್ತದೆ. ಅದೇ ಥರ ನೋಡಿ 2A ರೂರಲ್, ಆರ್ ಅಂದರೆ ರೂರಲ್, ಆರ್ ಅಂದರೆ ಏನಿಲ್ಲಿ ಇಲ್ಲಿ ಆರ್ ಅಂದರೆ ರೂರಲ್ ಫ್ರೆಂಡ್ಸ್, ಆರ್ ಅಂತಂದ್ರೆ ರೂರಲ್. ಇಲ್ಲಿ ನೋಡಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ನೋಡಿ. 2A ರೂರಲ್, 2A ರೂರಲ್, 2A ರೂರಲ್ ಇರ್ತಕ್ಕಂಥ ಸ್ಟೂಡೆಂಟಿಗೆ 59 ಆಲ್ ಓವರ್ ಕರ್ನಾಟಕ ರ್ಯಾಂಕ್ ಎಷ್ಟಿರಬೇಕು ಅಂತಂದ್ರೆ 59 ಇರ್ತಕ್ಕಂಥ ಒಂದು ಸ್ಟೂಡೆಂಟ್ಗೆ ಇಲ್ಲಿ ವೆಟರ್ನರಿ ಕಾಲೇಜ್ ಹೆಬ್ಬಾಳ ಕ್ಯಾಂಪಸ್ ಬ್ಯಾಂಗ್ಳೂರು ಒಂದು ಕಾಲೇಜಲ್ಲಿ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. 2A ರೂರಲ್ ಇರತಕ್ಕಂಥ ಸ್ಟೂಡೆಂಟ್ಗೆ 59 ಇರ್ತಕ್ಕಂಥ ಒಂದು ಸ್ಟೂಡೆಂಟ್ ರ್ಯಾಂಕ್ ಇರ್ತಕ್ಕಂಥ ಸ್ಟೂಡೆಂಟ್ಗೆ ಇಲ್ಲಿ ಬೆಂಗಳೂರು ಕಾಲೇಜಲ್ಲಿ ಸೀಟ್ ಅಲೌಟ್ ಆಗಿರ್ತದೆ. 2B ಜನರಲ್, 2B ಜನರಲ್ ಕ್ಯಾಟಗರಿಗೆ ನೋಡಿ 86, 2B ಜನರಲ್ ಕ್ಯಾಟಗರಿಗೆ 86 ರ್ಯಾಂಕ್ ಇರ್ತಕ್ಕಂಥ ಒಂದು ಸ್ಟೂಡೆಂಟ್ಗೆ 86 ರ್ಯಾಂಕ್ ಆಲ್ ಓವರ್ ಕರ್ನಾಟಕ ಬೇಸ್ಡ್ ಆನ್ ಅಗ್ರಿ ಪ್ರಾಕ್ಟಿಕಲ್ ರ್ಯಾಂಕಿಂಗ್ ವಿ ಆರ್ ಡಿಸ್ಕಸಿಂಗ್ ಹಿಯರ್, ಬೇಸ್ಡ್ ಆನ್ ಅಗ್ರಿ ಪ್ರಾಕ್ಟಿಕಲ್ ರ್ಯಾಂಕಿಂಗ್ ನಾಟ್ ಥಿಯರಿ ರ್ಯಾಂಕಿಂಗ್. ಪ್ರೀವಿಯಸ್ ವಿಡಿಯೋಸಲ್ಲಿ ನಾವು ಥಿಯರಿ ರ್ಯಾಂಕಿಂಗಲ್ಲಿ ಎಷ್ಟೆಷ್ಟು ಯಾವ್ಯಾವ ಕಾಲೇಜ್ಗಳಿಗೆ ಎಷ್ಟೆಷ್ಟು ರ್ಯಾಂಕ್ಗೆ ಕಟ್ ಆಫ್ ನಿಂತ್ಕೊಂಡಿದೆ ಅಂತ ನಾವು ನೋಡಿದ್ದೀವಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಅಗ್ರಿ ಪ್ರಾಕ್ಟಿಕಲ್ ರ್ಯಾಂಕಿಂಗಲ್ಲಿ ಆಲ್ ಓವರ್ ಕರ್ನಾಟಕದಲ್ಲಿ non-HK ವಿಭಾಗದ ವಿದ್ಯಾರ್ಥಿಗಳಿಗೆ ಎಷ್ಟು ಕಟ್ ಆಫ್ ನಿಂತ್ಕೊಂಡಿದೆ ಅಂತ ಡಿಸ್ಕಸ್ ಮಾಡ್ತಿದ್ದೀವಿ ಫ್ರೆಂಡ್ಸ್. ಇಲ್ಲಿ ನೋಡಿ ಇದೇನಾಗಿರ್ತದೆ ಅಂದರೆ 2B ಜನರಲ್ 86, 2B ಜನರಲ್ 86 ಇರ್ತಕ್ಕಂಥ ಒಂದು ಸ್ಟೂಡೆಂಟ್ಗೆ ಏನಾಗಿರ್ತದೆ ಅಂದರೆ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ಅದೇ ಥರ 2B ಜನರಲ್ ಆಯ್ತು. ಈಗ 3A ಜನರಲ್ ನೋಡಿ, ಇಲ್ಲಿ 3A ಜನರಲ್ ನೋಡಿ, 3A ಜನರಲ್ ಜೂಮ್ ಹಾಕಿ ತೋರಿಸ್ತೀನಿ ನಿಮಗೆ ಕ್ಲಿಯರ್ ಆಗಿ ನೋಡಿ. 3A ಜನರಲ್ ಇರ್ತಕ್ಕಂಥ ಸ್ಟೂಡೆಂಟು, 3A ಜನರಲ್ ಇರ್ತಕ್ಕಂಥ ಸ್ಟೂಡೆಂಟ್ಗೆ 38 ರ್ಯಾಂಕ್ ಇರಬೇಕು. 38 ರ್ಯಾಂಕ್ ಇದ್ರೆ ಮಾತ್ರ ಈ ಕಾಲೇಜ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ಅದೇ ಥರ ಇಲ್ಲಿ 3A ಜನರಲ್ ಇರ್ತಕ್ಕಂಥ ಸ್ಟೂಡೆಂಟಿಗೆ 38 ರ್ಯಾಂಕ್ ಯಾರು ಇರ್ತಾರಲ್ಲ ಆ ಸ್ಟೂಡೆಂಟಿಗೆ ಈ ಕಾಲೇಜಲ್ಲಿ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ಅದೇ ಥರ 3A ಕನ್ನಡ ಮೀಡಿಯಂ, 3A ಕನ್ನಡ ಮೀಡಿಯಂ ಅಲ್ಲಿ ಯಾವುದೇ ತರ ಸೀಟ್ ಅಲೌಟ್ ಆಗಿರಲ್ಲ. ಯಾಕಂತಂದ್ರೆ ಅಲ್ಲಿ ಹೋದು ಅಂದ್ರೆ ಸೆಕೆಂಡ್ ರೌಂಡ್ ಅಥವಾ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಅಲೌಟ್ ಆಗಿರ್ತದೆ. ಅಥವಾ 3A ಕನ್ನಡ ಮೀಡಿಯಂ ಇರ್ತಕ್ಕಂಥ ಸ್ಟೂಡೆಂಟ್ಗೆ ಹೋದ ವರ್ಷ ಈ ಕಾಲೇಜಲ್ಲಿ ಸೀಟ್ ಇಲ್ಲದೆ ಇರೋ ಚಾನ್ಸಸ್ ಕೂಡ ಇರುತ್ತೆ. ಅದು ಸೀಟ್ ಮೆಟ್ರಿಕ್ಸ್ ಬಿಟ್ಟ ಮೇಲೆ ಕಂಪ್ಲೀಟ್ ಆಗಿ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಅದೇ ತರ 3A ರೂರಲ್, 3A ರೂರಲ್ ಅಲ್ಲೂ ಸಹ ಯಾವುದೇ ಒಂದು ಸೀಟ್ ಅಲೌಟ್ ಆಗಿರಲ್ಲ. ಬಟ್ 3B ನೋಡಿ, ಇಲ್ಲಿ 3B ಜನರಲ್, 3B ಜನರಲ್ ಅಲ್ಲಿ 36 ಇರಬೇಕು. ಆಲ್ ಓವರ್ ಕರ್ನಾಟಕ ರ್ಯಾಂಕಿಂಗ್ ಎಷ್ಟು ಇರಬೇಕು ಅಂತಂದ್ರೆ ನಿಮಗೆ ಸೀಟ್ ಸಿಗ್ಬೇಕಂತಂದ್ರೆ ಎಷ್ಟಾಗಿರ್ಬೇಕು ಇಲ್ಲಿ 36. 3B ಜನರಲ್ ಅಲ್ಲಿ, 3B ಜನರಲ್ ಅಲ್ಲಿ ಎಷ್ಟಿರಬೇಕು ಫ್ರೆಂಡ್ಸ್ 36 ರ್ಯಾಂಕಿಂಗ್ ಇರಬೇಕು. ಆಲ್ ಓವರ್ ಕರ್ನಾಟಕ ನಿಮಗೆ ಸೀಟ್ ಸಿಗ್ಬೇಕಂದ್ರೆ 36 ಇರಬೇಕು. ಇದು ಯಾವ ಕಾಲೇಜಲ್ಲಿ? ಇದು ಹೆಬ್ಬಾಳ ವೆಟರ್ನರಿ ಕಾಲೇಜ್ ಬ್ಯಾಂಗ್ಳೂರ್ ಸಿಟಿ, ಹೆಬ್ಬಾಳ ವೆಟರ್ನರಿ ಕಾಲೇಜ್ ಬ್ಯಾಂಗ್ಳೂರ್ ಸಿಟಿನಲ್ಲಿ. ಹಾಗೆ 3B ಕನ್ನಡ ಮೀಡಿಯಂ ಅಲ್ಲಿ ಯಾವುದೇ ಸೀಟ್ ಇಲ್ಲ, ಇದು MT ಇರುತ್ತೆ. 3B ರೂರಲ್ ಅಲ್ಲೂ ಯಾವುದೇ ಇದು ಇರಲ್ಲ. ಬಟ್ GM ಅಲ್ಲಿ ನೋಡಿ, GM ಅಲ್ಲಿ ನಿಮಗೆ ಇಲ್ಲಿ ಟೋಟಲ್ 17 ರ್ಯಾಂಕ್ ಇರ್ತಕ್ಕಂಥ ಒಂದು ಸ್ಟೂಡೆಂಟ್ಗೆ ಆಲ್ ಓವರ್ ಕರ್ನಾಟಕ ಅಗ್ರಿ ಪ್ರಾಕ್ಟಿಕಲ್ 17 ಯಾವ ಸ್ಟೂಡೆಂಟ್ ಇರ್ತಾರಲ್ಲ ಆ ಸ್ಟೂಡೆಂಟ್ಗೆ ಇಲ್ಲಿ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. GM ಕನ್ನಡ ಮೀಡಿಯಂ ಅಲ್ಲಿ ಯಾವುದೇ ಸೀಟ್ ಅಲೌಟ್ ಆಗಿರಲ್ಲ. GM ಇಲ್ಲಿ ನೋಡಿ ಯಾವುದೇ ಸೀಟ್ ಅಲೌಟ್ ಆಗಿರಲ್ಲ. GM ರೂರಲ್ ಅಲ್ಲೂ ಯಾವುದೇ ಸೀಟ್ ಅಲೌಟ್ ಆಗಿರಲ್ಲ. ಇಲ್ಲಿ NRI ಕೋಟಾನಲ್ಲೂ ಯಾವುದೇ ಸೀಟ್ ಅಲೌಟ್ ಆಗಿರಲ್ಲ. ನಾನ್ ರೆಸಿಡೆನ್ಸಿಯಲ್ ಕೋಟಾ ಇದು, ನಾನ್ ರೆಸಿಡೆನ್ಸಿಯಲ್ ಇಂಡಿಯನ್ ಕೋಟಾ ಇದು. ಅದೇ ತರ ಇಲ್ಲಿ ನೋಡಿ ಅದರ್ಸ್ ಅಲ್ಲಿ ಯಾವುದೇ ಇದು ಆಗಿರಲ್ಲ. ಬಟ್ SC ಜನರಲ್ ಅಲ್ಲಿ ನೋಡಿ, SC ಜನರಲ್ ಅಲ್ಲಿ 215 215 215 ರ್ಯಾಂಕಿಂಗ್ ಯಾರಿಗೆ ಅಗ್ರಿ ಪ್ರಾಕ್ಟಿಕಲ್ ಇರ್ತದಲ್ಲ ಆ ಸ್ಟೂಡೆಂಟ್ಗೆ ಇಲ್ಲಿ SC ಜನರಲ್ ಅಲ್ಲಿ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. SC ಜನರಲ್ ಅಲ್ಲಿ ಸೀಟ್ ಅಲೌಟ್ ಆಗಿರ್ತದೆ. ಅದೇ ತರ ST 284, ST ರೂರಲ್ ಅಂದ್ರೆ 313 ಅಂತ ರ್ಯಾಂಕ್ ಎಷ್ಟಾಗಿರುತ್ತೆ ಅಂದ್ರೆ ಅಲೌಟ್
ಆಗಿರ್ತದೆ ಫ್ರೆಂಡ್ಸ್. ಇದನ್ನ ಇನ್ನೊಂದ್ಸರಿ ನಿಮಗೆ ಕ್ಲಿಯರ್ ಆಗಿ ಜೂಮ್ ಹಾಕಿ ತೋರಿಸ್ತೀವಿ. ಇಲ್ಲಿ ನೋಡಿ, SC ಜನರಲ್ ಅಲ್ಲಿ ಎಷ್ಟಾಗಿರ್ತದೆ ಅಂದರೆ 215 215 ಆಗಿರ್ತದೆ. SC ಕನ್ನಡ ಮೀಡಿಯಂ ಅಲ್ಲಿ ಯಾವುದೇ ಸೀಟ್ ಅಲೌಟ್ ಆಗಿರಲ್ಲ. SC ರೂರಲ್ ಅಲ್ಲೂ ಸಹ ಯಾವುದೇ ಸೀಟ್ ಅಲೌಟ್ ಆಗಿರಲ್ಲ. ಬಟ್ ST ಜನರಲ್ ಅಲ್ಲಿ 284ಗೆ ಸೀಟ್ ಅಲೌಟ್ ಆಗಿದೆ ಫ್ರೆಂಡ್ಸ್. ST ಜನರಲ್ ಅಲ್ಲಿ 284ಗೆ ಏನಾಗಿದೆ ಸೀಟ್ ಅಲೌಟ್ ಆಗಿದೆ. ST ರೂರಲ್ ನೋಡಿ, ಇಲ್ಲಿ ST ರೂರಲ್ ಅಲ್ಲಿ 313.5 ಅಂದ್ರೆ ಅಪ್ರಾಕ್ಸಿಮೇಟ್ಲಿ 314 ಅಥವಾ 15ನೇ ರ್ಯಾಂಕ್ ಇರ್ತಕ್ಕಂಥ ಸ್ಟೂಡೆಂಟ್ಗೆ ಇಲ್ಲಿ ST ರೂರಲ್ ಅಲ್ಲಿ ಇರ್ತಕ್ಕಂಥ ಒಂದು ಸ್ಟೂಡೆಂಟ್ಗೆ ಸೀಟ್ ಅಲೌಟ್ ಆಗಿದೆ ಫ್ರೆಂಡ್ಸ್. ಇದು ಯಾವ ಕಾಲೇಜ್? ಇದು ವೆಟರ್ನರಿ ಕಾಲೇಜ್ ಹೆಬ್ಬಾಳ ಕ್ಯಾಂಪಸ್ ಬ್ಯಾಂಗ್ಳೂರು. ಈಗ ವೆಟರ್ನರಿ ಕಾಲೇಜ್ ನಂದಿನಗರ ಬೀದರ್ ನೋಡೋಣ ಫ್ರೆಂಡ್ಸ್. ಕರ್ನಾಟಕದಲ್ಲಿ ಏಕೈಕ ವೆಟರ್ನರಿ ಯೂನಿವರ್ಸಿಟಿ ಅದು ಎಲ್ಲಿ ಇರೋದು ಅಂತಂದ್ರೆ ಅದು ಇಲ್ಲಿ ಬೀದರಲ್ಲಿ ಇರುತ್ತೆ ಫ್ರೆಂಡ್ಸ್. ಅದು ಬೀದರಲ್ಲಿ ಇರುತ್ತೆ. ಅದು ಬೀದರಲ್ಲಿ ಇರುತ್ತೆ. ಸೊ ಇಲ್ಲಿ ಕ್ಲಿಯರ್ ಕಟ್ ಆಗಿ ನಿಮಗೆ ಜೂಮ್ ಹಾಕಿ ತೋರಿಸ್ತೀವಿ ನೋಡಿ. ಇಲ್ಲಿ ಇದು ಕರ್ನಾಟಕ ವೆಟರ್ನರಿ ಕಾಲೇಜ್ ನಂದಿನಗರ ಬೀದರ್. ಇಲ್ಲಿ ಯಾವ್ಯಾವ ಒಂದು ಕೆಟಗರಿಗೆ ಎಷ್ಟು ರ್ಯಾಂಕ್ ನಿಂತ್ಕೊಂಡಿದೆ ಅಂತೇಳಿ ಅದನ್ನು ಸಹ ಇಲ್ಲಿ ನಾವು ಕ್ಲಿಯರ್ ಕಟ್ ಆಗಿ ಅನಲೈಸಿಸ್ ಮಾಡೋಣ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ. ಇಲ್ಲಿ ನೋಡಿ, ವೆಟರ್ನರಿ ಕಾಲೇಜ್ ನಂದಿನಗರ ಬೀದರ್ BBS ಅಂಡ್ ಮತ್ತೆ ಇಲ್ಲಿ ಏನಾಗಿರ್ತದೆ, ಜನರಲ್ ಅಲ್ಲಿ ಯಾವುದೇ ಸೀಟ್ ಅಲೌಟ್ ಆಗಿರಲ್ಲ, ಕನ್ನಡ ಮೀಡಿಯಂ ಅಲ್ಲೂ ಯಾವುದೇ ಸೀಟ್ ಅಲೌಟ್ ಆಗಿರಲ್ಲ. ಯಾಕಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ಇಲ್ಲಿ ಯಾವುದೇ ಸೀಟ್ ಅಲೌಟ್ ಆಗಿರಲ್ಲ. 2A ಜನರಲ್ ಅಲ್ಲೂ ಯಾವುದೇ ಸೀಟ್ ಅಲೌಟ್ ಆಗಿರಲ್ಲ. 2A ಕನ್ನಡ ಮೀಡಿಯಂ ಅಲ್ಲೂ ಯಾವುದೇ ಸೀಟ್ ಅಲೌಟ್ ಆಗಿರಲ್ಲ. 2A ರೂರಲ್ ಅಲ್ಲೂ ಯಾವುದೇ ಸೀಟ್ ಅಲೌಟ್ ಆಗಿರಲ್ಲ. 2B ಜನರಲ್ ಅಲ್ಲೂ ಯಾವುದೇ ಸೀಟ್ ಅಲೌಟ್ ಆಗಿರಲ್ಲ. ಡೈರೆಕ್ಟ್ ಆಗಿ ಇಲ್ಲಿ ಏನಾಗಿರ್ತದೆ ಅಂದ್ರೆ 3A ಜನರಲ್ ಅಲ್ಲಿ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. 3A ಜನರಲ್ ಅಲ್ಲಿ ಸೀಟ್ ಅಲೌಟ್ ಆಗಿರ್ತದೆ. ಆ 3A ಜನರಲ್ ಇರ್ತಕ್ಕಂಥ ಕ್ಯಾಟಗರಿಗೆ ಎಷ್ಟು ರ್ಯಾಂಕ್ ಇರುತ್ತೆ ನೋಡೋಣ. 3A ಜನರಲ್ 3A ಜನರಲ್ ಇರ್ತಕ್ಕಂಥ ಒಂದು ಕ್ಯಾಟಗರಿಗೆ ಎಷ್ಟು ರ್ಯಾಂಕ್ ಇದ್ರೆ ಆ ಕಾಲೇಜ್ ಸಿಗುತ್ತೆ ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಫ್ರೆಂಡ್ಸ್. ಇಲ್ಲಿ 3A ಜನರಲ್ 96 ಇರ್ಬೇಕು ನೋಡಿ. 3A ಜನರಲ್ ಇಲ್ಲಿ ನೋಡಿ, 3A ಜನರಲ್ ಅಲ್ಲಿ 38 ಇರಬೇಕು ಯಾವ ಕಾಲೇಜ್ಗೆ? ಬೆಂಗಳೂರು ಕಾಲೇಜಲ್ಲಿ ಸಿಗ್ಬೇಕಂದ್ರೆ. ಬಟ್ 3A ಜನರಲ್ ಇಲ್ಲಿ ನಿಮಗೆ ಇಲ್ಲಿ ಅದು ಬೀದರ್ ಯೂನಿವರ್ಸಿಟಿಯಲ್ಲಿ ಸಿಗ್ಬೇಕಂತಂದ್ರೆ ರ್ಯಾಂಕಿಂಗ್ ಕಟ್ ಆಫ್ ಎಷ್ಟು ನಿಂತ್ಕೊಂಡಿದೆ ಅಂತಂದ್ರೆ ನೋಡಿ 96 ನಿಂತ್ಕೊಂಡಿದೆ ಫ್ರೆಂಡ್ಸ್. 96 ನಿಂತ್ಕೊಂಡಿದೆ. 3A ಕನ್ನಡ ಮೀಡಿಯಂಗೂ ಯಾವುದೇ ಸೀಟ್ ಇಲ್ಲ. 3A ರೂರಲ್ಗೂ ಯಾವುದೇ ಸೀಟ್ ಇಲ್ಲ. 3B ಜನರಲ್ಗೂ ಯಾವುದೇ ಇಲ್ಲ. 3B ಕನ್ನಡ ಮೀಡಿಯಂ ಇಲ್ಲ. ಬಟ್ 3B ರೂರಲ್ಗೆ ಇದೆ ನೋಡಿ. 3B ರೂರಲ್ಗೆ 178 ಯಾವ್ದು ರ್ಯಾಂಕ್ ಇರ್ತಾರಲ್ಲ, 178 ಯಾರು ರ್ಯಾಂಕ್ ಇರ್ತಾರಲ್ಲ ಆ ಒಂದು ವಿದ್ಯಾರ್ಥಿಗೆ ಈ ಕಾಲೇಜಲ್ಲಿ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ಅದು 178 ಆಗಿರ್ತದೆ. ಆ ರ್ಯಾಂಕ್ ಎಷ್ಟಾಗಿರ್ತದೆ ಅಗ್ರಿ ಪ್ರಾಕ್ಟಿಕಲ್ 178 ರ್ಯಾಂಕ್ ಆಗಿರ್ತದೆ ಫ್ರೆಂಡ್ಸ್. ಬಟ್ GM ನೋಡಿ, GMಗೆ ಜನರಲ್ ಮೇಲಿದ್ದು GMಗೆ 25 ಇರಬೇಕು. ಆಲ್ ಓವರ್ ಕರ್ನಾಟಕ ರ್ಯಾಂಕಿಂಗ್ 25 ಇರಬೇಕು ಫ್ರೆಂಡ್ಸ್. ಇದು ಏನಾಗಿರ್ತದೆ ಅಂದರೆ 25 ಆಗಿರ್ತದೆ. GM ರೂರಲ್ ನೋಡಿ, GM ರೂರಲ್ ಕ್ಯಾಂಡಿಡೇಟ್, GM ರೂರಲ್ ಕ್ಯಾಂಡಿಡೇಟ್ಗೆ 35 ರ್ಯಾಂಕ್, ಆಲ್ ಓವರ್ ಕರ್ನಾಟಕ 35 ರ್ಯಾಂಕ್ ಇರಬೇಕು ಫ್ರೆಂಡ್ಸ್. ಹಾಗೆ SC ಜನರಲ್ ನೋಡಿ, ಇಲ್ಲಿ ಕಾಣ್ತದಲ್ಲ ಕ್ಲಿಯರ್ ಆಗಿ. SC ಜನರಲ್ ಅಲ್ಲಿ ಇಲ್ಲಿ ಬೀದರ್ ವೆಟರ್ನರಿ ಕಾಲೇಜಲ್ಲಿ ನಿಮಗೆ ಸೀಟ್ ಅಲಾಟ್ ಆಗಬೇಕಂದ್ರೆ 206 ರ್ಯಾಂಕ್ ಇರಬೇಕು. ಇದು ಯಾವುದು? ಇದು ಕಂಪ್ಲೀಟ್ ಅಗ್ರಿ ಪ್ರಾಕ್ಟಿಕಲ್ ಒಂದು ರ್ಯಾಂಕ್ದು ನಾವು ಡಿಸ್ಕಸ್ ಮಾಡ್ತಿದ್ದೀವಿ ಫ್ರೆಂಡ್ಸ್. ಅದೇ ಥರ ST ರೂರಲ್ ನೋಡಿ, ST ರೂರಲ್ಗೆ 364 364 ರ್ಯಾಂಕ್ ಇರಬೇಕು. 364 ರ್ಯಾಂಕ್ ಯಾವುದು? ಅಗ್ರಿ ಪ್ರಾಕ್ಟಿಕಲ್ 364 ರ್ಯಾಂಕ್ ಇರಬೇಕು ಫ್ರೆಂಡ್ಸ್. ಇದು ಎಷ್ಟಾಗಿರ್ತದೆ ಅಂತಂದ್ರೆ ಇದು ಕಂಪ್ಲೀಟ್ ಆಗಿ ನಾವು ನೋಡಿದ್ವಿ ಫ್ರೆಂಡ್ಸ್. ಈಗ ಬೇರೆ ಕಾಲೇಜ್ ನೋಡೋಣ. ಬೇರೆ ಕಾಲೇಜ್ ಯಾವ್ದು ನೋಡೋಣ? ಈಗ ಶಿವಮೊಗ್ಗ ವೆಟರ್ನರಿ ಕಾಲೇಜ್ ವಿನೋಬಾನಗರ್ ಶಿವಮೊಗ್ಗ ಕಾಲೇಜಲ್ಲಿ ಇರ್ತಕ್ಕಂಥ ಒಂದು ಕಟಪ್ದು ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಅನಾಲಿಸಿಸ್ ಮಾಡೋಣ ಫ್ರೆಂಡ್ಸ್. ಕಂಪ್ಲೀಟ್ ಆಗಿ ಈ ವಿನೋಬಾನಗರ್ ಶಿವಮೊಗ್ಗದಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಗೆ ಜನರಲ್ ಅಲ್ಲಿ ನೋಡಿ, ಜನರಲ್ ಅಲ್ಲಿ 118 ರ್ಯಾಂಕ್ ಇರ್ತಕ್ಕಂಥ ಸ್ಟೂಡೆಂಟ್ಗೆ ಅಲೌಟ್ ಆಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ ಕಂಪ್ಲೀಟ್ ಆಗಿ ಏನಾಗಿದೆ ಅಂತಂದ್ರೆ ಜನರಲ್ ಅಲ್ಲಿ 118 ರ್ಯಾಂಕ್ ಇರ್ತಕ್ಕಂಥ ಒಂದು ಸ್ಟೂಡೆಂಟ್ಗೆ ಇಲ್ಲಿ ವೆಟರ್ನರಿ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ಕನ್ನಡ ಮೀಡಿಯಂ ಅಲ್ಲಿ ಯಾವುದೇ ಸೀಟ್ ಅಲೌಟ್ ಆಗಿಲ್ಲ. ರೂರಲ್ ಅಲ್ಲೂ ಯಾವುದೇ ಸೀಟ್ ಅಲೌಟ್ ಆಗಿಲ್ಲ. 2A ಜನರಲ್ ಅಲ್ಲಿ 136 ಇರಬೇಕು ಫ್ರೆಂಡ್ಸ್. 2A ಜನರಲ್ ಅಲ್ಲಿ ಎಷ್ಟಾಗಿರ್ಬೇಕು? 136 ಇರಬೇಕು ಫ್ರೆಂಡ್ಸ್. 136 ಇರ್ತಕ್ಕಂಥ ಒಂದು ಸ್ಟೂಡೆಂಟ್ಗೆ ಇಲ್ಲಿ ಏನಾಗಿರ್ತದೆ ಅಂದ್ರೆ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ನೋಡಿ. 136 2A ಜನರಲ್ ಅಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಗೆ
136 ರ್ಯಾಂಕ್ ಯಾವ್ದು ಇರ್ತಾರಲ್ಲ ಆ ಒಂದು ವಿದ್ಯಾರ್ಥಿಗೆ ಇಲ್ಲಿ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ಅದೇ ತರ 2A ಕನ್ನಡ ಮೀಡಿಯಂ ನೋಡಿ 187 ರ್ಯಾಂಕ್ ಇರಬೇಕು, 187ನೇ ರ್ಯಾಂಕ್ ಇರಬೇಕು. 187ನೇ ರ್ಯಾಂಕ್ ಇರ್ತಕ್ಕಂಥ ಒಂದು ಸ್ಟೂಡೆಂಟಿಗೆ ಇಲ್ಲಿ ಏನಾಗುತ್ತೆ ಅಂದ್ರೆ ಸೀಟ್ ಅಲೌಟ್ ಆಗಿದೆ ಫ್ರೆಂಡ್ಸ್. ಅದೇ ತರ 2A ರೂರಲ್, 2A ರೂರಲ್ ಇರ್ತಕ್ಕಂಥ ಒಂದು ಸ್ಟೂಡೆಂಟಿಗೆ 164, ಹಾಗೆ 2B ಜನರಲ್ ಇರ್ತಕ್ಕಂಥ ಒಂದು ವಿದ್ಯಾರ್ಥಿಗೆ 364. ಇಲ್ಲಿ ಜೂಮ್ ಹಾಕಿ ನೋಡೋಣ. ಇಲ್ಲಿ ನೋಡಿ, ಫಸ್ಟ್ ಒನ್ 2A ಜನರಲ್ 136 ಆಗಿರಬೇಕು, 2A ಕನ್ನಡ ಮೀಡಿಯಮು 187 ಆಗಿರಬೇಕು, 2A ರೂರಲ್ ಇರ್ತಕ್ಕಂಥ ಒಂದು ವಿದ್ಯಾರ್ಥಿಗೆ 164, 164, ಹಾಗೆ 2B ಜನರಲ್ ಅಲ್ಲಿರ್ತಕ್ಕಂಥ ಒಂದು ವಿದ್ಯಾರ್ಥಿಗೆ 341, 341 ಇರಬೇಕು ಫ್ರೆಂಡ್ಸ್. ಇಷ್ಟು ಇದ್ರೆ ನಿಮಗೆ ಈ ವರ್ಷ ಸೀಟ್ ಸಿಗೋ ಚಾನ್ಸಸ್ ಇರುತ್ತೆ ಅಂತ ನೀವು ಈ ತರ ಕ್ಯಾಲ್ಕುಲೇಟ್, ಒಂದು ಅನಾಲಿಟಿಕಲ್ ಕ್ಯಾಲ್ಕುಲೇಟ್ ಮಾಡಬೇಕು ಫ್ರೆಂಡ್ಸ್. ಅದೇ ತರ ಇಲ್ಲಿ ನೋಡಿ 3A ಜನರಲ್, 3A ಜನರಲ್ ಅಲ್ಲಿ 84 ಇರಬೇಕು ಫ್ರೆಂಡ್ಸ್, 84 ಇರಬೇಕು. ಇದೇನಾಗಿರ್ತದೆ, ಇದು ಅಗ್ರಿ ಪ್ರಾಕ್ಟಿಕಲ್ ರ್ಯಾಂಕಿಂಗ್ ಇರ್ತದೆ ಫ್ರೆಂಡ್ಸ್, ಇದು ಅಗ್ರಿ ಪ್ರಾಕ್ಟಿಕಲ್ ರ್ಯಾಂಕಿಂಗ್ ಇರ್ತದೆ. 3A ಜನರಲ್ ಅಲ್ಲಿ 84 ರ್ಯಾಂಕ್ ಇರಬೇಕು ಫ್ರೆಂಡ್ಸ್, 84 ಇರಬೇಕು. ಆಲ್ ಓವರ್ ಕರ್ನಾಟಕ ರ್ಯಾಂಕಿಂಗ್ ಇದು. ಹಾಗೆ 3A ಕನ್ನಡ ಮೀಡಿಯಂ ಅಲ್ಲಿ ಯಾವುದೇ ಸೀಟ್ ಅಲೌಟ್ ಆಗಿಲ್ಲ, 3A ರೂರಲ್ ಅಲ್ಲೂ ಯಾವುದೇ ಸೀಟ್ ಅಲೌಟ್ ಆಗಿರಲ್ಲ. 3B ಜನರಲ್ ಅಲ್ಲಿ ಎಷ್ಟಾಗಿರ್ತದೆ, 97 ರ್ಯಾಂಕ್ ಆಗಿರಬೇಕು ಫ್ರೆಂಡ್ಸ್. 3B ಜನರಲ್ ಅಲ್ಲಿ, 3B ಜನರಲ್ ಅಲ್ಲಿ ಎಷ್ಟಾಗಿರ್ಬೇಕು ನಿಮಗೆ ಒಂದು 3B ಜನರಲ್ 97, 97 ರ್ಯಾಂಕ್ ಆಗಿರಬೇಕು ಫ್ರೆಂಡ್ಸ್, 97. 3B ಜನರಲ್ ಅಲ್ಲಿ 97 ರ್ಯಾಂಕ್ ಆಗಿರಬೇಕು. ಹಾಗೆ GM ಅಲ್ಲಿ 74 ಆಗಿರಬೇಕು. GM ರೂರಲ್ ಇರ್ತಕ್ಕಂಥ ಒಂದು ಕ್ಯಾಂಡಿಡೇಟ್ಗೆ 90 ರ್ಯಾಂಕಿಂಗ್ ಆಗಿರಬೇಕು. ಇಲ್ಲಿ ಜೂಮ್ ಹಾಕಿ ಕ್ಲಿಯರ್ ಆಗಿ ನಿಮಗೆ ತೋರಿಸಿದ್ರೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, 3B ಜನರಲ್ ಅಲ್ಲಿ 97 ಯಾವುದಕ್ಕೆ, ಶಿವಮೊಗ್ಗ ಕಾಲೇಜಿಗೆ. GM ಅಲ್ಲಿ 74 ಆಗಿರಬೇಕು, GM ರೂರಲ್ ಅಲ್ಲಿ 94 ಆಗಿರಬೇಕು. GM ರೂರಲ್. NRI ಅಲ್ಲಿ ಯಾವುದೇ ಸೀಟ್ ಅಲೌಟ್ ಆಗಿಲ್ಲ. ಹಾಗೆ ಡೈರೆಕ್ಟ್ ಆಗಿ SCಗೆ ಬರೋಣ. SC ಜನರಲ್ ಇರ್ತಕ್ಕಂಥ ಒಂದು ಕ್ಯಾಟಗರಿಗೆ 428 ರ್ಯಾಂಕಿಂಗ್. SC ಜನರಲ್ ಇರ್ತಕ್ಕಂಥ ಒಂದು ಸ್ಟೂಡೆಂಟು 428, ಆಲ್ ಓವರ್ ಕರ್ನಾಟಕ 428 ಯಾರು ಇರ್ತಾರಲ್ಲ ಆ ಒಂದು ವಿದ್ಯಾರ್ಥಿಗೆ ಇಲ್ಲಿ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ಅದೇ ತರ ST ಜನರಲ್ ಅಲ್ಲಿ 404, 404 ಇರ್ತಕ್ಕಂಥ ಒಂದು ಸ್ಟೂಡೆಂಟ್ಗೆ ಇಲ್ಲಿ SC ಜನರಲ್ ಇರ್ತಕ್ಕಂಥ ಒಂದು ಸ್ಟೂಡೆಂಟ್ಗೆ ಸೀಟ್ ಅಲೌಟ್ ಆಗಿರ್ತದೆ. ST ರೂರಲ್ ನೋಡಿ, ST ರೂರಲ್ ಅಲ್ಲಿ 421, 421 ಇರ್ತಕ್ಕಂಥ ಒಂದು ಸ್ಟೂಡೆಂಟ್ಗೆ ಈ ಶಿವಮೊಗ್ಗ ವೆಟರ್ನರಿ ಕಾಲೇಜಲ್ಲಿ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ಇಷ್ಟು ಈ 3 ಕಾಲೇಜ್ದು ಕಟ್ ಅಪ್. ಈ 3 ಕಾಲೇಜ್ ಆದ್ಮೇಲೆ ನೆಕ್ಸ್ಟ್ ಹಾಸನ ಕಾಲೇಜ್ ನೋಡೋಣ ಫ್ರೆಂಡ್ಸ್. ಹಾಸನ ಕಾಲೇಜ್ ನೆಕ್ಸ್ಟ್ ಟಾಪ್ 4 ಕಾಲೇಜ್. ಅದು ಕರ್ನಾಟಕದಲ್ಲಿ ಟಾಪ್ 4 ಕಾಲೇಜ್ ಯಾವುದು, ಹಾಸನ. ಫಸ್ಟ್ ಬೆಂಗಳೂರು, ಸೆಕೆಂಡ್ ಬೀದರ್, ಮೂರನೇದು ಶಿವಮೊಗ್ಗ, ನಾಲ್ಕನೇದು ಹಾಸನ. ಹಾಸನ ಕಾಲೇಜಲ್ಲಿ ಜನರಲ್ ರ್ಯಾಂಕಿಂಗ್ ಕಟ್ ಆಫ್ ಎಷ್ಟು ನಿಂತ್ಕೊಂಡಿದೆ ನೋಡೋಣ. ಇಲ್ಲಿ 112 ರ್ಯಾಂಕಿಂಗ್ ಫ್ರೆಂಡ್ಸ್, 112 ರ್ಯಾಂಕ್ ಇರ್ತಾರಲ್ಲ ಆ ಸ್ಟೂಡೆಂಟಿಗೆ ಇಲ್ಲಿ ಏನಾಗಿರ್ತದೆ ಅಂತಂದ್ರೆ ಇಲ್ಲಿ ನೋಡಿ 112 ಇರ್ತಕ್ಕಂಥ ಒಂದು ಸ್ಟೂಡೆಂಟ್ಗೆ ಏನಾಗಿರ್ತದೆ ಅಂದ್ರೆ ಇಲ್ಲಿ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ಎಲ್ಲಿ, ಹಾಸನದಲ್ಲಿ 112. ಯಾವುದೇ ತರ ಜನರಲ್ ಅಲ್ಲಿ ಇರ್ತಕ್ಕಂಥ ಒಂದು ಕನ್ನಡ ಮೀಡಿಯಂ ಸ್ಟೂಡೆಂಟ್ಗೆ ಸೀಟ್ ಅಲೌಟ್ ಆಗಿರಲ್ಲ, ಕನ್ನಡ ರೂರಲ್ ಏರಿಯಾದಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಗೂ ಅಲೌಟ್ ಆಗಿರಲ್ಲ. 2A ಜನರಲ್ ಅಲ್ಲಿ 132 ಇರಬೇಕು ಫ್ರೆಂಡ್ಸ್, 132 ಇರ್ತಕ್ಕಂಥ ಒಂದು ರ್ಯಾಂಕ್ ಇರ್ತಕ್ಕಂಥ ಒಂದು ಸ್ಟೂಡೆಂಟ್ಗೆ ಏನಾಗಿರ್ತದೆ ಅಂದ್ರೆ ಸೀಟ್ ಅಲೌಟ್ ಆಗಿರ್ತದೆ. ಇಲ್ಲಿ ನೋಡಿ, ಇಲ್ಲಿ 2A ಕನ್ನಡ ಮೀಡಿಯಂ, ಸಾರಿ 2A ಜನರಲ್, ಇದು ಫಸ್ಟ್ 2A ಜನರಲ್, ಹಾಗೆ 2A ಕನ್ನಡ ಮೀಡಿಯಮು, 2A ರೂರಲ್, ಎರಡು ಮೂರನ್ನು ಮಾರ್ಕ್ ಮಾಡ್ಬಿಡೋಣ, 4 ಮಾರ್ಕ್ ಮಾಡ್ಬಿಡೋಣ ಒಟ್ಟಿಗೆ. ಅಂತಂದ್ರೆ ಜೂಮ್ ಆಗಿ ತೋರಿಸಿದಾಗ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಈ 4 ಈಗ ನೋಡೋಣ ಫ್ರೆಂಡ್ಸ್. 2A ನೋಡಿ, ಫಸ್ಟ್ನೇದಾಗಿ ಇಲ್ಲಿ ಫಸ್ಟ್ ರೌಂಡ್ ಅಲ್ಲಿ 2A 2A ಜನರಲ್ ಕ್ಯಾಟಗರಿಗೆ 132 ಆಗಿರ್ಬೇಕು. 2A ಕನ್ನಡ ಮೀಡಿಯಂ ಸ್ಟೂಡೆಂಟ್ಗೆ, 2A ಕನ್ನಡ ಮೀಡಿಯಂ ಸ್ಟೂಡೆಂಟಿಗೆ ಎಷ್ಟಾಗಿರ್ಬೇಕು, 230 ರ್ಯಾಂಕಿಂಗ್ ಇರಬೇಕು ಫ್ರೆಂಡ್ಸ್. 2A ಜನರಲ್ ಮತ್ತೆ ಕನ್ನಡ ಮೀಡಿಯಂಗೆ ಎಷ್ಟು ರ್ಯಾಂಕಿಂಗ್ ವೇರಿಯೇಷನ್ ಇದೆ ನೋಡಿ ಇಲ್ಲಿ. 2A ಕನ್ನಡ ಮೀಡಿಯಂ ಇರ್ತಕ್ಕಂಥ ಒಂದು ಸ್ಟೂಡೆಂಟ್ಗೆ. ಹಾಗೆ 2A ರೂರಲ್ ಇರ್ತಕ್ಕಂಥ ಸ್ಟೂಡೆಂಟ್ಗೆ 165 ಇರ್ತಕ್ಕಂಥ ಒಂದು ರ್ಯಾಂಕಿಗೆ ಇಲ್ಲಿ ಹಾಸನ ಕಾಲೇಜಲ್ಲಿ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ಅದೇ ತರ 2B ಜನರಲ್ ನೋಡಿ 313, 313 ಇರ್ತಕ್ಕಂಥ ಒಂದು ಸ್ಟೂಡೆಂಟ್ಗೆ ಇಲ್ಲಿ 2B ಜನರಲ್ ಅಲ್ಲಿ ಇರ್ತಕ್ಕಂಥ ಒಂದು ವಿದ್ಯಾರ್ಥಿಗಳಿಗೆ ಏನಾಗಿರ್ತದೆ ಅಂದ್ರೆ ಈ ಸೀಟ್ ಅಲೌಟ್
ಆಗಿರ್ತದೆ ಫ್ರೆಂಡ್ಸ್. ಅದಕ್ಕೋಸ್ಕರ ನೀವು ಈ ವರ್ಷ ಇಷ್ಟನ್ನ ಅನಲೈಸಿಸ್ ಮಾಡ್ಕೋಬೋದು. ಇಷ್ಟು ಒಂದು ಸೀಟ್ ಇದ್ರೆ ನಿಮಗೆ ಲಾಸ್ಟ್ ರೌಂಡಲ್ಲಾದರೂ ಸೀಟ್ ಆಗೋ ಒಂದು ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಅದೇ ಥರ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕೆಟಗರಿ ನೋಡಿ 3A ಜನರಲ್ ನೋಡೋಣ ಫ್ರೆಂಡ್ಸ್. 3A ಜನರಲ್ ನೋಡೋಣ. ಈ 3A ಜನರಲ್ ಅಲ್ಲಿ ಇರ್ತಕ್ಕಂಥ ಒಂದು ಸ್ಟೂಡೆಂಟಿಗೆ ನೋಡಿ, 3A ಜನರಲ್ ಅಲ್ಲಿ ಎಷ್ಟಾಗಿದೆ ಅಂದ್ರೆ 92 ರ್ಯಾಂಕ್ ಇರಬೇಕು ಫ್ರೆಂಡ್ಸ್. ಹಾಸನ ಕಾಲೇಜ್ ಸಿಗ್ಬೇಕಂದ್ರೆ, ನಿಮಗೆ ಹಾಸನ ಕಾಲೇಜ್ ಸಿಗ್ಬೇಕಂದ್ರೆ 3A ಜನರಲ್ ಅಲ್ಲಿ 92 ರ್ಯಾಂಕಿಂಗ್ ಇರಬೇಕು. ಅದೇ ತರ 2B ಜನರಲ್ ಅಲ್ಲಿ ನೋಡಿ, 2B ಜನರಲ್ ಅಲ್ಲಿ 73 ರ್ಯಾಂಕ್ ಇರಬೇಕು ಫ್ರೆಂಡ್ಸ್. 2B ಜನರಲ್ ಅಲ್ಲಿ 73 ರ್ಯಾಂಕ್ ಇರಬೇಕು. ಹಾಗೆ GM ಅಲ್ಲಿ 64 ರ್ಯಾಂಕ್ ಇರಬೇಕು. ಎಷ್ಟಾಗಿರ್ಬೇಕು? GM ಅಲ್ಲಿ 64 ರ್ಯಾಂಕ್ ಇರಬೇಕು ಫ್ರೆಂಡ್ಸ್. ಅದೇ ತರ GM ರೂರಲ್ ಅಲ್ಲಿ ನೋಡಿ, GM ರೂರಲ್ ಇರತಕ್ಕಂಥವ್ರಿಗೆ 87 ರ್ಯಾಂಕ್ ಇರಬೇಕು ಫ್ರೆಂಡ್ಸ್. ಇದು ಯಾವ್ದಿದು? ಇದು ಹಾಸನ ವೆಟರ್ನರಿ ಕಾಲೇಜಿಗೆ ನಾವು ಕಟಪ್ ನೋಡ್ತಿರೋದು. ಇದು KCT ಥಿಯರಿ ಅಲ್ಲ, KCT ಅಗ್ರಿ ಪ್ರಾಕ್ಟಿಕಲ್ ರ್ಯಾಂಕಿಂಗ್ ಮೇಲೆ ನಾವು ನೋಡ್ತಾ ಹೋಗೋದು. ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗ್ತಾ ಇರೋದು ಅಗ್ರಿ ಪ್ರಾಕ್ಟಿಕಲ್ ರ್ಯಾಂಕಿಂಗ್. KCT ಅಗ್ರಿ ಪ್ರಾಕ್ಟಿಕಲ್ ರ್ಯಾಂಕಿಂಗ್ ಮೇಲೆ ವೆಟರ್ನರಿ ಸೀಟ್ಗೆ ಕರ್ನಾಟಕದಲ್ಲಿ ಎಷ್ಟು ಕಟಪ್ ನಿಂತ್ಕೊಂಡಿದೆ, ಅದು ಥರ್ಡ್ ರೌಂಡ್ ಕಟಪ್. ಫಸ್ಟ್ ರೌಂಡ್ ಹೈ ಇರುತ್ತೆ, ಇದಕ್ಕಿನ್ನ ಹೈ ಇರುತ್ತೆ, ಬಟ್ ಥರ್ಡ್ ರೌಂಡ್ ಮಿನಿಮಮ್ ಇಷ್ಟು ರ್ಯಾಂಕ್ ಬರಬೇಕು ನಿಮಗೆ ಸೀಟ್ ಅಲಾಟ್ ಆಗ್ಬೇಕಂದ್ರೆ. ಅದಕ್ಕೋಸ್ಕರ ನಾವು ಥರ್ಡ್ ರೌಂಡ್ ಕಟಪ್ ಇಲ್ಲಿ ಅನಾಲಿಸಿಸ್ ಮಾಡ್ತಿದ್ದೇವೆ ಫ್ರೆಂಡ್ಸ್. ಹಾಗೆ SC ಜನರಲ್ ನೋಡಿ, ಇಲ್ಲಿ ಹಾಸನ ಕಾಲೇಜು SC ಜನರಲ್ ನೋಡಿ 353 ರ್ಯಾಂಕ್ ಇರಬೇಕು. ಅಗ್ರಿ ಪ್ರಾಕ್ಟಿಕಲ್ ಎಷ್ಟು ರ್ಯಾಂಕಿಂಗ್ ಎಷ್ಟಿರಬೇಕು ಅಂತಂದ್ರೆ 353 ರ್ಯಾಂಕ್ ಇರಬೇಕು. ಅದೇ ತರ ST ನೋಡಿ, ST ಜನರಲ್ಲು 205 ಇದ್ರೆ ಈ ಸೀಟ್ ಸಿಗೋ ಚಾನ್ಸಸ್ ಇರುತ್ತೆ. ಈ ಕಾಲೇಜಲ್ಲಿ ಸೀಟ್ ಸಿಗೋ ಚಾನ್ಸಸ್ ಇರುತ್ತೆ 205. ಹಾಗೆ ST ರೂರಲ್ ನೋಡಿ, ST ರೂರಲ್ ಅಲ್ಲಿ 436 436 ST ರೂರಲ್ ಅಲ್ಲಿ 436 ಯಾರು ಇರ್ತಾರಲ್ಲ ಅವರಿಗೆ ಸೀಟ್ ಸಿಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಇದು ಹಾಸನ ಕಾಲೇಜ್ದು, ಇದು ಕಂಪ್ಲೀಟ್ ಆಗಿ ಹಾಸನ ಕಾಲೇಜ್ದು ನಾವು ನೋಡಿದ್ವಿ. ಅದೇ ತರ ನಿಮಗೆ ಇಲ್ಲಿ ವೆಟರ್ನರಿ ಕಾಲೇಜು ಮತ್ತೆ ಹೊಂಬಾಳ ರೋಡ್ ಗದಗ್ದು ನಾವು ಅನಾಲಿಸಿಸ್ ಮಾಡೋಣ ಫ್ರೆಂಡ್ಸ್. ಇದೇ ತರ ಪ್ರತಿಯೊಂದು ವಿಡಿಯೋದು ನಾವು ಪ್ರತಿಯೊಂದು ಕಾಲೇಜ್ದು ಕಟಪ್ ಅನಾಲಿಸಿಸ್ ನಿಮಗೆ ಅಪ್ಕಮಿಂಗ್ ಡೇಸ್ ಅಲ್ಲಿ ನಿಮಗೆ ವಿಡಿಯೋನ ನಾವು ಕೊಡ್ತೀವಿ. ಪ್ರತಿಯೊಂದು ಕಟಪ್ ಅನಾಲಿಸಿಸ್ ನ ಮಾಡ್ತೀವಿ. ಅಂಡ್ ಕಮಿಂಗ್ ಟು HK ರೀಜಿಯನು, ನಾನ್ HK ರೀಜಿಯನು, ಅಗ್ರಿ ಪ್ರಾಕ್ಟಿಕಲ್ ಹಾಗೆ ಅಗ್ರಿ ಪ್ರಾಕ್ಟಿಕಲ್ ಥಿಯರಿ ರ್ಯಾಂಕ್ಗಳು ಸಹ ಮುಂದಿನ ಒಂದು ದಿನಗಳಲ್ಲಿ ನಿಮಗೆ ಆ ವಿಡಿಯೋಸ್ನು ಸಹ ಅಪ್ಲೋಡ್ ಮಾಡ್ತೀವಿ. ಇದೇ ತರ ನಮಗೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ಬೇಕಂದ್ರೆ ನಮ್ಮ ಒಂದು ಚಾನಲ್ಗೆ ನೀವೇನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕಾಗುತ್ತೆ. ಹಾಗೆ ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಬೇಕಾಗುತ್ತೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಒಂದು ಮೋಟಿವೇಶನ್ ಬರುತ್ತೆ. ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ, ಸ್ಟೂಡೆಂಟ್ಸ್ ನೋಡ್ತಿದ್ದಾರೆ, ಸೊ ಅವರಿಗೆ ನಾವು ಇನ್ನೂ ಒಂದು ಹೆಚ್ಚಿನ ಮಾಹಿತಿನ ಅವರಿಗೆ ತಲುಪಿಸ್ಬೇಕಂತೇಳಿ ನಮಗೂ ಒಂದು ಮೋಟಿವೇಟ್ ಬರುತ್ತೆ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು, ನಿಮಗೆ ಇನ್ಫಾರ್ಮೇಶನ್ ಕರೆಕ್ಟಾಗಿ ಅನಿಸಿದ್ರೆ, ನಿಮಗೆ ಇಷ್ಟ ಆಗಿದ್ರೆ ನೀವು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಅದೇ ಥರ ಒಂದು ವೆಟರ್ನರಿ ಕಾಲೇಜ್ ಗದಗ್ದು ನಾವು ಇವತ್ತಿನ ಒಂದು ವಿಡಿಯೋ ಇದರಲ್ಲಿ ನೋಡೋಣ ಫ್ರೆಂಡ್ಸ್. ವೆಟರ್ನರಿ ಗದಗ್ ಕಾಲೇಜ್ದು ನಾವು ನೋಡೋಣ. ವೆಟರ್ನರಿ ಗದಗ್ ಕಾಲೇಜ್ದು ನಾವು ಏನು ಮಾಡೋಣ, ಕಟಪ್ ಅನಾಲಿಸಿಸ್ ನೋಡೋಣ ಫ್ರೆಂಡ್ಸ್. ಇಲ್ಲಿ ಫಸ್ಟ್ ಜನರಲ್ ಕ್ಯಾಟಗರಿದು ಕ್ಲಿಯರ್ ಕಟ್ ಆಗಿ ನಾವು ನೋಡ್ಬಿಡೋಣ. ಜನರಲ್ ಕ್ಯಾಟಗರಿ ನೋಡೋಣ, 2A ಜನರಲ್ದು ನೋಡೋಣ, 2A ಕನ್ನಡ ಮೀಡಿಯಮ್ದು ನೋಡೋಣ, ಹಾಗೆ 2A ರೂರಲ್ದು ನೋಡೋಣ ಫ್ರೆಂಡ್ಸ್. 2A ರೂರಲ್ದು ಟೋಟಲ್ ಎಷ್ಟು ನೋಡೋಣ ಅಂತಂದ್ರೆ ಇಲ್ಲಿ ಟೋಟಲ್ ಆಗಿ ನಾವು ಒಂದು 2 ಕ್ಯಾಟಗರಿದು 3 ರಿಸರ್ವೇಷನ್ ಇರತಕ್ಕಂಥ ಒಂದು ಸೀಟ್ನ ನಾವು ಕ್ಲಿಯರ್ ಕಟ್ ಆಗಿ ನೋಡ್ಬಿಡೋಣ ಫ್ರೆಂಡ್ಸ್. ಈಗ ಯಾಕಂದ್ರೆ ಜೂಮ್ ಮಾಡಿದ್ರೆ ಕ್ಲಿಯರ್ ಕಟ್ ಆಗಿ ಕಾಣುತ್ತೆ, ಸೊ ಅದಕ್ಕೋಸ್ಕರ ಇಲ್ಲಿ ನೋಡಿ, ಇದು ವೆಟರ್ನರಿ ಕಾಲೇಜ್ ಹೊಂಬಾಳ ರೋಡ್ ಗದಗಲ್ಲಿ ಇರ್ತಕ್ಕಂಥ ಒಂದು ವೆಟರ್ನರಿ ಕಾಲೇಜ್ದು ಕಟಪ್ ರ್ಯಾಂಕಿಂಗ್ ಜನರಲ್ ಅದು ಎಷ್ಟಾಗಿರುತ್ತೆ ಅಂದ್ರೆ 139 ಆಗಿರ್ತದೆ ಫ್ರೆಂಡ್ಸ್. 139 ಆಗಿರ್ತದೆ. ಹೀಗೆ 2A ಜನರಲ್ ಅಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಗೆ 153 ರ್ಯಾಂಕ್ ಇರ್ತಕ್ಕಂಥ ಒಂದು ಸ್ಟೂಡೆಂಟ್ಗೆ, ಅಗ್ರಿ ಪ್ರಾಕ್ಟಿಕಲ್ 153 ಇರ್ತಕ್ಕಂಥ ಒಂದು ರ್ಯಾಂಕ್ ಇರ್ತಕ್ಕಂಥ ಒಂದು ಸ್ಟೂಡೆಂಟ್ಗೆ ಇಲ್ಲಿ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ಹಾಗೆ 2A ಕನ್ನಡ ಮೀಡಿಯಂ ನೋಡಿ, 2A ಕನ್ನಡ ಮೀಡಿಯಂ ಇಲ್ಲಿ ಇರ್ತಕ್ಕಂಥ ಒಂದು ಸ್ಟೂಡೆಂಟ್ಗೆ 253 ರ್ಯಾಂಕ್ ಇರಬೇಕು. 2A ಕನ್ನಡ ಮೀಡಿಯಂ ಹೊಂದಿರತಕ್ಕಂಥ ಒಂದು ಸ್ಟೂಡೆಂಟ್ಗೆ ಅಗ್ರಿ ಪ್ರಾಕ್ಟಿಕಲ್ ರ್ಯಾಂಕಿಂಗ್ 253 ಇದ್ರೆ ಈ ಇಯರ್ ಅಲ್ಲಿ ಅವರಿಗೆ ಗದಗ ಕಾಲೇಜಲ್ಲಿ ಒಂದು ವೆಟರ್ನರಿ ಸೀಟ್ ಸಿಗುವಂತ ಚಾನ್ಸಸ್ ಇರುತ್ತೆ. ಅದೇ ತರ 2A ರೂರಲ್ ನೋಡಿ, 2A ರೂರಲ್ 186 ಇದೆ ಫ್ರೆಂಡ್ಸ್. ನೋಡಿ 2A ರೂರಲ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. 2A ರೂರಲ್ ಅಲ್ಲಿ 186 ಇದೆ ಫ್ರೆಂಡ್ಸ್. ಅದೇ ತರ ಅದರ ಪಕ್ಕ ನೋಡಿ 2B ಜನರಲ್ ನೋಡಿ, 2B ಜನರಲ್ ಅಲ್ಲಿ
156 ಇದೆ. 156 ರ್ಯಾಂಕಿಗೆ ಇಲ್ಲಿ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ಇಷ್ಟು ಯಾವುದು ಇದು ಇದು ಯಾವುದು ನಿಮಗೆ ಗದಗ ಕಾಲೇಜು. ಇನ್ನೂ ಇಲ್ಲಿ ನಾವು ಕ್ಲಿಯರ್ ಕಟ್ ಆಗಿ ನೋಡೋಣ. ಇನ್ನು ಬೇರೆ ಕ್ಯಾಟಗರಿದು ಇನ್ನೂ ಇದೆ. ಟು ಬಿ ನೋಡಿದ್ವಿ. ಈಗ ಜನರಲ್ ಅಲ್ಲಿ ನೋಡೋಣ. ಇದು ಜನರಲ್ ನೋಡೋಣ. ಜಿ ಎಮ್ದು 110 ನಿಂತ್ಕೊಂಡಿದೆ. GM ರೂರಲ್ಗೆ 123 ಹೀಗೆ ನಿಂತ್ಕೊಂಡಿದೆ ಫ್ರೆಂಡ್ಸ್. ಇಲ್ಲಿ ಜೂಮ್ ಹಾಕಿ ನಿಮಗೆ ಕ್ಲಿಯರ್ ಕಟ್ ಆಗಿ ತೋರಿಸ್ತೀವಿ. ಇಲ್ಲಿ ನೋಡಿ, ಇದು ಗದಗ ವೆಟರ್ನರಿ ಕಾಲೇಜ್ಗೆ ಸಿಕ್ಕಿರ್ತಕ್ಕಂಥ ಒಂದು ಸೀಟು. GM ಅಲ್ಲಿ 110 ರ್ಯಾಂಕಿಂಗ್ ಇರಬೇಕು. ಇಲ್ಲಿ GM ರೂರಲ್ ಅಲ್ಲಿ ಜನರಲ್ ಮೆರಿಟ್ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗೆ, ಇದು ಜನರಲ್ ಮೆರಿಟ್ ಅಲ್ಲಿ 123 ರ್ಯಾಂಕ್ ಇರ್ತಕ್ಕಂಥ ಒಂದು ಸ್ಟೂಡೆಂಟ್ಸ್ಗೆ ಏನಾಗಿರುತ್ತೆ ಅಂತಂದ್ರೆ ಇಲ್ಲಿ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. 123 ರ್ಯಾಂಕ್ ಇರ್ತಕ್ಕಂಥ ಇಲ್ಲಿ GM ಅಲ್ಲಿ 123 ಜನರಲ್ ಮೆರಿಟ್ ಅಲ್ಲಿ ಯಾವುದೇ ತರ ರಿಸರ್ವೇಶನ್ ಇರಲ್ಲ, ಕನ್ನಡ ಮೀಡಿಯಂ ಇರಲ್ಲ, ಯಾವುದೇ ತರ ಇರಲ್ಲ. GM ರೂರಲ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಇಲ್ಲಿ 123 ಇರ್ತಕ್ಕಂಥ ಒಂದು ರ್ಯಾಂಕ್ ಇರ್ತಕ್ಕಂಥ ಸ್ಟೂಡೆಂಟ್ಗೆ ಗದಗ ಕಾಲೇಜಲ್ಲಿ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ಈಗ SC ಮತ್ತು ST ಕ್ಯಾಟಗರಿಲಿ ಗದಗ ಕಾಲೇಜಲ್ಲಿ ಎಷ್ಟು ರ್ಯಾಂಕಿಗೆ ಕಟ್ ಆಫ್ ನಿಂತ್ಕೊಂಡಿದೆ ಅಂತ ನೋಡೋಣ. ಇಲ್ಲಿ ನೋಡಿ, SC ಜನರಲ್ 496, SC ಜನರಲ್ ಅಲ್ಲಿ 496 ಫ್ರೆಂಡ್ಸ್. SC ರೂರಲ್ ಅಲ್ಲಿ 536 ಅಂದ್ರೆ 539. ಹಾಗೆ ST ರೂರಲ್ ಅಲ್ಲಿ 509 ಇರ್ತಕ್ಕಂಥ ಒಂದು ಸ್ಟೂಡೆಂಟ್ಗೆ ಇಲ್ಲಿ ಸೀಟ್ ಅಲೌಟ್ ಆಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಇಲ್ಲಿ ಕಂಪ್ಲೀಟ್ ಆಗಿ SC ಜನರಲ್ ಅಲ್ಲಿ 496 ಇರ್ತಕ್ಕಂಥ ಒಂದು ಸ್ಟೂಡೆಂಟ್ಗೆ ಗದಗ ಕಾಲೇಜಲ್ಲಿ ಬೇಸ್ಡ್ ಆನ್ ಅಗ್ರಿ ಪ್ರಾಕ್ಟಿಕಲ್ KCT ಅಗ್ರಿ ಪ್ರಾಕ್ಟಿಕಲ್ ಮೇಲೆ ಸೀಟ್ ಎಷ್ಟಾಗಿರ್ತದೆ, ಸೀಟ್ ಕಟ್ ಆಫ್ ರ್ಯಾಂಕಿಂಗ್ ಎಷ್ಟು ನಿಂತ್ಕೊಂಡಿರ್ತದೆ ಅಂದ್ರೆ 496 ಇರತಕ್ಕಂಥ ಒಂದು ರ್ಯಾಂಕ್ ಇರ್ತಕ್ಕಂಥ ಒಂದು ವಿದ್ಯಾರ್ಥಿಗೆ ಈ ಕಾಲೇಜಲ್ಲಿ ಥರ್ಡ್ ರೌಂಡ್ ಅಲ್ಲಿ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ಅದೇ ತರ SC ಕನ್ನಡ ಮೀಡಿಯಂ ಅಲ್ಲಿ ಯಾವುದೇ ಸೀಟ್ ಅಲೌಟ್ ಆಗಿಲ್ಲ. SC ರೂರಲ್ ಅಲ್ಲಿ ನೋಡಿ 539 ಇರ್ತಕ್ಕಂಥ ಒಂದು ಸ್ಟೂಡೆಂಟ್ಗೆ, SC ರೂರಲ್ ಇರತಕ್ಕಂಥ ಒಂದು ರಿಸರ್ವೇಶನ್ ಇರ್ತಕ್ಕಂಥ ಒಂದು ಸ್ಟೂಡೆಂಟ್ಗೆ ಈ ಕಾಲೇಜಲ್ಲಿ ಸೀಟ್ ಅಲೌಟ್ ಆಗಿದೆ ಫ್ರೆಂಡ್ಸ್. ST ಕನ್ನಡ ಮೀಡಿಯಂ ನೋಡಿ, ST ಕನ್ನಡ ಮೀಡಿಯಂ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗೆ ಇಲ್ಲಿ 509 ಇರ್ತಕ್ಕಂಥ ಒಂದು ವಿದ್ಯಾರ್ಥಿಗೆ ಇಲ್ಲಿ ಗದಗ ಕಾಲೇಜಲ್ಲಿ ಬೇಸ್ಡ್ ಆನ್ ಅಗ್ರಿ ಪ್ರಾಕ್ಟಿಕಲ್ ಮೇಲೆ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ಇದು ಇಷ್ಟು ಗದಗ ಕಾಲೇಜ್ದು ಒಂದು ಇನ್ಫಾರ್ಮೇಶನ್ ಆಗಿರ್ತದೆ ಫ್ರೆಂಡ್ಸ್. ಈಗ ಲಾಸ್ಟ್ ಕಾಲೇಜ್ ನೋಡೋಣ. ಲಾಸ್ಟ್ ಕಾಲೇಜ್ ನಾವು ಕಟ್ ಆಫ್ ಎಷ್ಟು ನಿಂತ್ಕೊಂಡಿದೆ ಅಂತ ಕ್ಲಿಯರ್ ಕಟ್ ಆಗಿ ನೋಡೋಣ ಫ್ರೆಂಡ್ಸ್. ಅದು ಶ್ರೀ ಬಾಬುರಾವ್ ದೇಶಪಾಂಡೆ ವೆಟರ್ನರಿ ಕಾಲೇಜ್, ಅಥಣಿ, ಬೆಳಗಾವಿ. ಅದು ಹೋದ ವರ್ಷ ಆಗಿದ್ದ ಕಾಲೇಜ್. ಇದು ಹೋದ ವರ್ಷ ಆಗಿದ್ದ ಕಾಲೇಜ್. ಈ ವರ್ಷನೂ ಕೂಡ ಪುತ್ತೂರಲ್ಲಿ ಇರ್ತಕ್ಕಂಥ ಒಂದು ವೆಟರ್ನರಿ ಕಾಲೇಜ್ ಯಾಡ್ ಆಗೋ ಚಾನ್ಸಸ್ ಇರುತ್ತೆ. ಅದು ಸೀಟ್ ಮೆಟ್ರಿಕ್ಸ್ ಬಿಟ್ಟ ಮೇಲೆ ಗೊತ್ತಾಗುತ್ತೆ ಈ ಕಾಲೇಜ್ ಯಾಡ್ ಆಗಿದೆಯೋ ಇಲ್ವೋ ಅಂತ ಹೇಳಿ. ಸೀಟ್ ಮೆಟ್ರಿಕ್ಸ್ ಬಿಟ್ಟ ಮೇಲೆನೆ ನಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಈ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟು ಯಾವ ಕ್ಯಾಟಗರಿಗೆ ಇದೆ ಅಂತ. ಸೀಟ್ ಮೆಟ್ರಿಕ್ಸ್ ಬಿಟ್ಟ ಮೇಲೆ ಅದು ಗೊತ್ತಾಗುತ್ತೆ. ಈ ಒಂದು ಸೀಟ್ ಮೆಟ್ರಿಕ್ಸ್ ಬಿಟ್ಟಂತ ಒಂದು ಮಾಹಿತಿನ ನಮ್ಮ ಒಂದು ಟೆಲಿಗ್ರಾಮ್ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ನಾವು ಹಾಕ್ತೀವಿ. ಹಾಗೆ KCT ರಿಲೇಟೆಡ್ ಇನ್ಫಾರ್ಮೇಶನ್ ಆಗಲಿ, ನೀಟ್ ರಿಲೇಟೆಡ್ ಇನ್ಫಾರ್ಮೇಶನ್ ಆಗಲಿ, ಪ್ರತಿಯೊಂದು ಸಹ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ. ನೀವು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯಿನ್ ಆದರೆ ನಿಮಗೆ ಈಸಿಯಾಗಿ ಎಲ್ಲ ಇನ್ಫಾರ್ಮೇಶನ್ ನಿಮಗೆ ಈಸಿಯಾಗಿ ಸಿಗುತ್ತೆ ಫ್ರೆಂಡ್ಸ್. ಈಗ ನಮ್ಮ ಒಂದು ಟೆಲಿಗ್ರಾಮ್ಗೆ ನೀವು ಜಾಯ್ನ್ ಆಗ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಲಿಂಕು ಸಹ ಕೊಟ್ಟಿರ್ತೀವಿ. ಅಥವಾ ನೀವೇನ್ ಮಾಡಬೇಕು ಅಂತಂದ್ರೆ ಗ್ರೀನ್ವಿಕ್ಸ್ ಅಕಾಡೆಮಿ ಅಂತೇಳಿ ಟೆಲಿಗ್ರಾಮ್ ಅಲ್ಲಿ ಹೋಗಿ ಸರ್ಚ್ ಮಾಡಿದರೆ ನಮ್ಮ ಒಂದು ಗ್ರೂಪ್ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಅಲ್ಲೂ ಹೋಗಿ ಸಹ ನೀವು ಡೈರೆಕ್ಟ್ ಆಗಿ ಜಾಯ್ನ್ ಆಗ್ಬೋದು. ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀವಿ, ಅದ್ರ ಥ್ರೂನು ಸಹ ನೀವೇನಾಗಬೇಕಾಗೋದು ನಮ್ಮ ಒಂದು ಟೆಲಿಗ್ರಾಮ್ಗೆ ನೀವು ಜಾಯಿನ್ ಆಗ್ಬೋದು ಫ್ರೆಂಡ್ಸ್. ಅದೇ ತರ ಈಗ ನಾವು ಯಾವುದು ನೋಡೋಣ, ಶ್ರೀ ಬಾಬುರಾವ್ ದೇಶಪಾಂಡೆ ವೆಟರ್ನರಿ ಕಾಲೇಜ್ ಅಥಣಿದು ಒಂದು ಕಟ್ ಆಫ್ ನೋಡೋಣ ಫ್ರೆಂಡ್ಸ್ ಎಷ್ಟಾಗಿದೆ ಅಂತೇಳಿ. ಅದು ಶ್ರೀ ಬಾಬುರಾವ್ ದೇಶಪಾಂಡೆ ವೆಟರ್ನರಿ ಕಾಲೇಜ್ ಅಥಣಿ. ಶ್ರೀ ಬಾಬುರಾವ್ ದೇಶಪಾಂಡೆ ವೆಟರ್ನರಿ ಕಾಲೇಜ್ ಅಥಣಿದು ನಾವು ನೋಡೋಣ ಫ್ರೆಂಡ್ಸ್. ಇಲ್ಲಿ ಕ್ಲಿಯರ್ ಕಟ್ ಆಗಿ ನೋಡೋಣ. ಇಲ್ಲಿ ನೋಡಿ, ಶ್ರೀ ಬಾಬುರಾವ್ ದೇಶಪಾಂಡೆ ವೆಟರ್ನರಿ ಕಾಲೇಜ್ ಅಥಣಿ, ಬೆಳಗಾವಿ. ಜನರಲ್ ಅಲ್ಲಿ ಯಾವುದೇ ಸೀಟ್ ಅಲೌಟ್ ಆಗಿಲ್ಲ, ಕನ್ನಡ ಮೀಡಿಯಂ ಅಲ್ಲೂ ಯಾವುದೇ ಸೀಟ್ ಅಲೌಟ್ ಆಗಿಲ್ಲ. ಬಟ್ ರೂರಲ್ ಅಲ್ಲಿ ಜನರಲ್ ಕ್ಯಾಟಗರಿ ರೂರಲ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ 261 ಇರ್ತಕ್ಕಂಥ ಒಂದು ಸ್ಟೂಡೆಂಟ್ಗೆ 261 ಇರ್ತಕ್ಕಂಥ ಒಂದು ರ್ಯಾಂಕ್ ಇರ್ತಕ್ಕಂಥ ಒಂದು ವಿದ್ಯಾರ್ಥಿಗೆ ಇಲ್ಲಿ ಸೀಟ್ ಅಲೌಟ್
ಆಗಿದೆ ಫ್ರೆಂಡ್ಸ್. ಹಾಗೆ 2A ಜನರಲ್ ಇರ್ತಕ್ಕಂಥ ಒಂದು ಕ್ಯಾಟಗರಿ, 2A ಜನರಲ್ ಇರ್ತಕ್ಕಂಥ ಒಂದು ಕ್ಯಾಟಗರಿಗೆ 203 ಇರ್ತಕ್ಕಂಥ ಒಂದು ರ್ಯಾಂಕ್ ಇರ್ತಕ್ಕಂಥ ವಿದ್ಯಾರ್ಥಿಗೆ ಇಲ್ಲಿ ಸೀಟ್ ಅಲೌಟ್ ಆಗಿದೆ ಫ್ರೆಂಡ್ಸ್. 203 ರ್ಯಾಂಕ್ ಇರ್ತಕ್ಕಂಥ ಒಂದು ವಿದ್ಯಾರ್ಥಿಗೆ 2A ಜನರಲ್ ಅಲ್ಲಿ ಒಂದು ಯಾವುದು ಬಾಬುರಾವ್ ದೇಶಪಾಂಡೆ ವೆಟರ್ನರಿ ಕಾಲೇಜ್ ಅಥಣಿ ಬೆಳಗಾವಿಯಲ್ಲಿ ಸೀಟ್ ಅಲೌಟ್ ಆಗಿರ್ತದೆ. 2A ಕನ್ನಡ ಮೀಡಿಯಂ, 2A ಕನ್ನಡ ಮೀಡಿಯಂ ಅಲ್ಲಿ ಯಾವುದೇ ಸೀಟ್ ಅಲೌಟ್ ಆಗಿರಲ್ಲ. 2A ರೂರಲ್ ವಿದ್ಯಾರ್ಥಿಗೆ 222 ರ್ಯಾಂಕ್ ಇದ್ದ ಒಂದು ಸ್ಟೂಡೆಂಟ್ಗೆ ಇಲ್ಲಿ ಏನಾಗಿರುತ್ತೆ ಅಂದರೆ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ಅದೇ ಥರ 2B ಜನರಲಲ್ಲಿ ಯಾವುದೇ ಸೀಟ್ ಅಲೌಟ್ ಆಗಿಲ್ಲ, 2B ಕನ್ನಡ ಮೀಡಿಯಮಲ್ಲೂ ಯಾವುದೇ ಸೀಟ್ ಅಲೌಟ್ ಆಗಿಲ್ಲ. 2B ರೂರಲ್ ನೋಡಿ, 2B ರೂರಲಲ್ಲಿ ಇರ್ತಕ್ಕಂಥ ಒಂದು ವಿದ್ಯಾರ್ಥಿಗೆ ಇಲ್ಲಿ ಏನಾಗಿರ್ತದೆ ಅಂದರೆ 627 ಇರ್ತಕ್ಕಂಥ ಒಂದು ರ್ಯಾಂಕಿಗೆ ಏನಾಗಿರ್ತದೆ ಅಂದರೆ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ಇದು ಯಾವುದು ಅಲೌಟ್? ಇದು KCT ಅಗ್ರಿ ಪ್ರಾಕ್ಟಿಕಲ್ ರ್ಯಾಂಕಿಂಗ್ ಫಾರ್ ವೆಟರ್ನರಿ ಸೀಟ್ಸ್ ಕಮ್ಸ್ ಅಂಡರ್ ದ ಕರ್ನಾಟಕ ಸ್ಟೇಟ್, ಕಮ್ಸ್ ಅಂಡರ್ ದಿ ಕರ್ನಾಟಕ ಸ್ಟೇಟ್. ಟುಡೇ ವಿ ಆರ್ ಡಿಸ್ಕಸಿಂಗ್ ದಟ್ ಟಾಪಿಕ್. ಮತ್ತು ನೀವು ಕನ್ಫ್ಯೂಸ್ ಆಗಬೇಡಿ. ಅದೇ ಥರ 3A ಜನರಲಲ್ಲಿ ಯಾವುದೇ ಸೀಟ್ ಅಲೌಟ್ ಆಗಿಲ್ಲ, 3A ಕನ್ನಡ ಮೀಡಿಯಮಲ್ಲೂ ಯಾವುದೇ ಸೀಟ್ ಅಲೌಟ್ ಆಗಿಲ್ಲ, 3A ರೂರಲಲ್ಲೂ ಯಾವುದೇ ಸೀಟ್ ಅಲೌಟ್ ಆಗಿಲ್ಲ, 3B ಜನರಲಲ್ಲೂ ಯಾವುದೇ ಸೀಟ್ ಅಲೌಟ್ ಆಗಿಲ್ಲ. 3B ಯಾಕಂದರೆ ಇವೆಲ್ಲ ಫಸ್ಟ್ ರೌಂಡ್ ಅಥವಾ ಸೆಕೆಂಡ್ ರೌಂಡಲ್ಲೇ ಫಿಲ್ ಆಗಿಬಿಟ್ಟಿರ್ತವೆ. ಇವೆಲ್ಲ ಏನಾಗಿರ್ತವೆ ಅಂದರೆ ಫಸ್ಟ್ ರೌಂಡ್ ಅಥವಾ ಸೆಕೆಂಡ್ ರೌಂಡಲ್ಲೇ ಹೈ ರ್ಯಾಂಕ್ ಇರ್ತಕ್ಕಂಥ ಒಂದು ಸ್ಟೂಡೆಂಟ್ಸ್ಗೆ ಫಿಲ್ ಆಗಿರ್ತವೆ. ಆ ಫಸ್ಟ್ ರೌಂಡ್ ಕಟ್ ಆಫ್ ಅನಾಲಿಸಿಸ್ ಕೂಡ ಕಮಿಂಗ್ ನಾವು ವಿಡಿಯೋಸಲ್ಲಿ ನಿಮಗೆ ಕ್ಲಿಯರ್ ಕಟ್ಟಾಗಿ ನಾವು ಮಾಡ್ತೀವಿ. ಬಟ್ ಈ ಥರ್ಡ್ ರೌಂಡ್ದೇ ಯಾಕೆ ಮಾಡ್ತೀವಿ ಅಂದರೆ ಸ್ಟೂಡೆಂಟ್ಸ್ ಕಡಿಮೆ ಮಾರ್ಕ್ಸ್ ಆಗಿರ್ತದೆ. ಸೊ ಇಷ್ಟು ನಿಮಗೆ ರ್ಯಾಂಕ್ ಇದ್ದರೆ ನಮ್ಗೆ ಇಷ್ಟು ಸೀಟ್ ಸಿಗುತ್ತೆ ಅಂತ ಅವ್ರಿಗೆ ಒಂದು ಕನ್ಫರ್ಮೇಷನ್ ಆಗಿಬಿಡುತ್ತೆ, ಮಿನಿಮಮ್ ಇಷ್ಟು ಸಿಕ್ಕರೆ ಅಂತೇಳಿ. ಸೊ ಅದಕ್ಕೋಸ್ಕರ ಮಿನಿಮಮ್ ರ್ಯಾಂಕ್ ಇರ್ತಕ್ಕಂಥ ಒಂದು ಕಟ್ ಆಫ್ ಅನಾಲಿಸಿಸ್ ನಾವು ಮೇನ್ ಆಗಿ ಮಾಡ್ತಿದ್ದೇವೆ ಫ್ರೆಂಡ್ಸ್. ಇಲ್ಲಿ ನೋಡಿ GM 147 ಇರ್ತಕ್ಕಂಥ ಒಂದು ವಿದ್ಯಾರ್ಥಿಗೆ GM ಅಲ್ಲಿ 147 147 ರ್ಯಾಂಕ್ 147 ರ್ಯಾಂಕ್ ಇರ್ತಕ್ಕಂಥ ಒಂದು ವಿದ್ಯಾರ್ಥಿಗೆ ಈ GM ಅಲ್ಲಿ ಏನಾಗಿದೆ ಅಂದರೆ ಈ ಬಾಬುರಾವ್ ವೆಟರ್ನರಿ ಕಾಲೇಜಲ್ಲಿ ಏನಾಗಿದೆ ಅಂದರೆ ಸೀಟ್ ಅಲೌಟ್ ಆಗಿದೆ ಫ್ರೆಂಡ್ಸ್. ಬಾಬುರಾವ್ ವೆಟರ್ನರಿ ಕಾಲೇಜಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗೆ ಸೀಟ್ ಅಲೌಟ್ ಆಗಿದೆ. ಅದೇ ಥರ ನೋಡೋಣ ನಾವು ಇಲ್ಲಿ SC ಜನರಲ್ ನೋಡೋಣ. ಡೈರೆಕ್ಟಾಗಿ SC ಜನರಲ್ಗೆ ನಾವು ಬರೋಣ ಫ್ರೆಂಡ್ಸ್. ಡೈರೆಕ್ಟಾಗಿ SC ಜನರಲಲ್ಲಿ ನೋಡಿ, SC ಜನರಲಲ್ಲಿ ಎಷ್ಟಾಗಿದೆ ಅಂತಂದರೆ ಇಲ್ಲಿ ನೋಡಿ 511 ರ್ಯಾಂಕ್, 511 ರ್ಯಾಂಕ್ ಇರ್ತಕ್ಕಂಥ ಒಂದು ವಿದ್ಯಾರ್ಥಿಗೆ, 511 ರ್ಯಾಂಕ್ ಇರ್ತಕ್ಕಂಥ ಒಂದು ವಿದ್ಯಾರ್ಥಿಗೆ ಏನಾಗಿದೆ ಅಂತಂದರೆ ಇಲ್ಲಿ ಸೀಟ್ ಅಲೌಟ್ ಆಗಿದೆ ಫ್ರೆಂಡ್ಸ್. 511 ರ್ಯಾಂಕಿಂಗ್. ಅದೇ ಥರ ಇಲ್ಲಿ ನೋಡಿ, ಇಲ್ಲಿ ಕ್ಲಿಯರ್ ಕಟ್ಟಾಗಿ ಈಗ ಮಾರ್ಕ್ ಮಾಡ್ತೀವಿ ನೋಡಿ 511. ಹಾಗೆ ಈ SC ಕನ್ನಡ ಮೀಡಿಯಮಲ್ಲಿ 1189. ಓಹೋ ತುಂಬ ದೂರ ಆಯ್ತಲ್ಲ ರ್ಯಾಂಕಿಂಗ್ ಇದು. 1189 ಇರ್ತಕ್ಕಂಥ ವಿದ್ಯಾರ್ಥಿಗೆ ಇಲ್ಲಿ ಏನಾಗಿದೆ ಅಂದರೆ ಅಥಣಿನಲ್ಲಿ SC ಕ್ಯಾಟಗರಿಲಿ ಏನಾಗಿದೆ ಸೀಟ್ ಅಲೌಟ್ ಆಗಿದೆ ಫ್ರೆಂಡ್ಸ್. ಅದೇ ಥರ SC ರೂರಲಲ್ಲಿ 620 ಇರ್ತಕ್ಕಂಥ ಒಂದು ರ್ಯಾಂಕ್ ಇರ್ತಕ್ಕಂಥ ಒಂದು ಸ್ಟೂಡೆಂಟ್ಗೆ ಸೀಟ್ ಅಲೌಟ್ ಆಗಿದೆ ಫ್ರೆಂಡ್ಸ್. ST ಜನರಲ್ ನೋಡಿ, ST ಜನರಲಲ್ಲಿ 632. ಇದು ಕಂಪ್ಲೀಟ್ ಜೂಮ್ ಮಾಡಿ ನಿಮಗೆ ತೋರಿಸೋಣ ಫ್ರೆಂಡ್ಸ್. ಇಲ್ಲಿ ನೋಡಿ, ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ನೋಡಿ. ಇಲ್ಲಿ SC ಜನರಲಲ್ಲಿ ನಿಮಗೆ 511 ರ್ಯಾಂಕ್ ಇರ್ತಕ್ಕಂಥ ಒಂದು ವಿದ್ಯಾರ್ಥಿಗೆ ಸೀಟ್ ಅಲೌಟ್ ಆಗಿದೆ. SC ಕನ್ನಡ ಮೀಡಿಯಮಲ್ಲಿ ಎಷ್ಟು 1189 ವೆಟರ್ನರಿ ಅಗ್ರಿ ಪ್ರಾಕ್ಟಿಕಲ್ ರ್ಯಾಂಕಿಂಗ್. ಇದು ವೆಟರ್ನರಿ ಅಗ್ರಿ ಪ್ರಾಕ್ಟಿಕಲ್ ರ್ಯಾಂಕಿಂಗ್ 1189. SC ರೂರಲಲ್ಲಿ 620 ರ್ಯಾಂಕ್ ಇರ್ತಕ್ಕಂಥ ಒಂದು ವಿದ್ಯಾರ್ಥಿಗೆ ಇಲ್ಲಿ ಸೀಟ್ ಅಲೌಟ್ ಆಗಿದೆ. ಹಾಗೆ ST ಜನರಲಲ್ಲಿ 632. ಸೊ ಇಷ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ನೋಡಿದ್ವಿ ಫ್ರೆಂಡ್ಸ್. ಹಾಗೆ ನಿಮ್ಮ ಒಂದು ಮಾರ್ಕ್ಸ್ಗಳು ಅಂದರೆ ಈಗ ವೆಟರ್ನರಿ ಪ್ರಾಕ್ಟಿಕಲ್ ರ್ಯಾಂಕಿಂಗ್ ಯಾವ ಥರ ಕನ್ಸಿಡರ್ ಮಾಡ್ತಾರಂತಂದರೆ ಅದು ಡೈರೆಕ್ಟಾಗಿ ನಿಮ್ಮ ಒಂದು 50% ಅಗ್ರಿ ಪ್ರಾಕ್ಟಿಕಲ್ ಮಾರ್ಕ್ಸು, 50% PCB KCT ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರೆ ಫ್ರೆಂಡ್ಸ್. ಇಲ್ಲಿ ಯಾವುದೇ ಥರ ನಿಮಗೆ PUC ಬೋರ್ಡ್ದು ಮಾರ್ಕ್ಸ್ ಕನ್ಸಿಡರ್ ಮಾಡಲ್ಲ, ಮತ್ತೆ ಕನ್ಫ್ಯೂಸ್ ಆಗಬೇಡಿ. PUC ಬೋರ್ಡ್ದು, ಈ ಬೋರ್ಡಲ್ಲಿ ಇರ್ತಕ್ಕಂಥ ಒಂದು ಮಾರ್ಕ್ಸ್ ಇರ್ತೈತಲ್ಲ, ಬೋರ್ಡಲ್ಲಿ ಇರ್ತಕ್ಕಂಥ ಒಂದು ಮಾರ್ಕ್ಸ್ದು ಯಾವುದೇ ಥರ ಇಲ್ಲಿ ಕನ್ಸಿಡರ್ ಮಾಡಲ್ಲ ಫ್ರೆಂಡ್ಸ್. ಈ ಬೋರ್ಡ್ ಮಾರ್ಕ್ಸು ಕನ್ಸಿಡರ್ ಮಾಡಲ್ಲ. ಓನ್ಲಿ KCT PCB ಮಾರ್ಕ್ಸ್, ಓನ್ಲಿ KCT PCB ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರೆ. KCT PCB ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರೆ. ಅದೇ ಥರ ನಿಮಗೆ 50% ಏನು ಮಾಡ್ತಾರೆ ಅಂತಂದರೆ ಕಂಪ್ಲೀಟಾಗಿ ಏನು ಮಾಡ್ತಾರೆ ಅಂದರೆ ಅಗ್ರಿ ಪ್ರಾಕ್ಟಿಕಲ್ದು ಒಂದು ರ್ಯಾಂಕ್ ಕನ್ಸಿಡರ್ ಮಾಡ್ತಾರೆ ಫ್ರೆಂಡ್ಸ್. ಇಷ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ರ್ಯಾಂಕ್ ಯಾವ ಥರ ಕನ್ಸಿಡರ್ ಮಾಡ್ತಾರೆ ಅಂತಂದರೆ ನೋಡಿ, PCB KCT ಮಾರ್ಕ್ಸ್, PCB KCT ಮಾರ್ಕ್ಸ್ ಫ್ರೆಂಡ್ಸ್, KCT ಮಾರ್ಕ್ಸ್ ಆಗಿರ್ತದೆ. ಹಾಗೆ 50% ಏನಾಗಿರ್ತದೆ ಅಂದರೆ
ನಿಮಗೆ ಅಗ್ರಿ ಪ್ರಾಕ್ಟಿಕಲ್ ಮಾರ್ಕ್ಸ್ ಫ್ರೆಂಡ್ಸ್. 50% ಅಗ್ರಿ ಪ್ರಾಕ್ಟಿಕಲ್ ಎ ಜಿ ಮಾರ್ಕ್ಸ್. ಇದು PCB ಏನಾಗಿರುತ್ತೆ ಅಂದರೆ ಇದು 50%, ಇದು ಅಗ್ರಿ ಪ್ರಾಕ್ಟಿಕಲ್ದು 50% ಕನ್ಸಿಡರ್ ಮಾಡಿ ನಿಮಗೆ ಅಗ್ರಿ ಪ್ರಾಕ್ಟಿಕಲ್ ರ್ಯಾಂಕಿಂಗ್ ಮೇಲೆ ಸೀಟ್ ಅಲೌಟ್ ಆಗುತ್ತೆ ಫ್ರೆಂಡ್ಸ್. ಹಾಗೆ ರ್ಯಾಂಕ್ ಅಲೌಟ್ ಕೂಡ ಆಗುತ್ತೆ. ಇದೇ ಥರ ನಿಮ್ಮ ಒಂದು ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಂದು ಮಾರ್ಕ್ಸ್ಗಳನ್ನು ಸಹ ನೀವು ತಿಳಿಸಿ. ಸೊ ನಿಮಗೆ ಸೀಟ್ ಅಲೌಟ್ ಆಗುತ್ತಾ ಇಲ್ವಾ ಅಂತೇಳಿ ನಾವೊಂದು ರಫ್ ಕ್ಯಾಲ್ಕುಲೇಷನ್ ಮಾಡಿ ನಿಮಗೆ ಒಂದು ಅನಾಲಿಸಿಸ್ ಮಾಡಿ ನಿಮಗೂ ಸಹ ನಾವೇನು ಮಾಡ್ತೀವಿ ಅಂತಂದರೆ ಇಲ್ಲಿ ಮಾಹಿತಿನ ಕೊಡ್ತೀವಿ. ನಿಮ್ಗೆ ಯಾವುದೇ ಥರ KCT ರಿಲೇಟೆಡ್ ಡೌಟ್ಸ್ ಆಗಲಿ ಅಥವಾ ನಿಮಗೆ ನೀಟ್ ರಿಲೇಟೆಡ್ ಡೌಟ್ಸ್ ಆಗಲಿ, ನಿಮ್ಗೆ ಏನೋ ಡೌಟ್ಸ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ನಂಬರ್ ಕೊಟ್ಟಿರ್ತೀವಿ, ನಂಬರ್ಗೂ ಸಹ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀವಿ, ಟೆಲಿಗ್ರಾಮಲ್ಲೂ ಸಹ ನೀವು ಜಾಯ್ನ್ ಆಗಿ ಅಲ್ಲೂ ಸಹ ಇನ್ಫಾರ್ಮೇಷನ್ನ ಪಡಿಬೋದು. ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ KCT ರಿಲೇಟೆಡು ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅಲ್ಲೂ ಸಹ ಕಾಮೆಂಟ್ ಬಾಕ್ಸಲ್ಲಿ ನಿಮಗೆ ಕಂಪ್ಲೀಟಾಗಿ ನಾವು ರಿಪ್ಲೈ ಕೊಡ್ತೀವಿ ಫ್ರೆಂಡ್ಸ್. ಯಾವುದೇ ಡೌಟ್ಸ್ ಇದ್ದರೂ ಸಹ ನಿಮಗೆ ಕಂಪ್ಲೀಟ್ ಕೊಡ್ತೀವಿ. ಈಗ ನೆಕ್ಸ್ಟ್ ನಿಮಗೆ ಕರ್ನಾಟಕದಲ್ಲಿ ಎಷ್ಟು ಕಾಲೇಜ್ ಇದ್ದಾವೆ ಅಂತೇಳಿ ನಾವು ನೋಡಿದ್ದೀವಿ. ಇಲ್ಲಿ ನೋಡಿ, ವೆಟರನರಿ ಕಾಲೇಜ್ ಹೆಬ್ಬಾಳ ಹೋದ ವಿಡಿಯೋದಲ್ಲೇ ನಾವು ಕ್ಲಿಯರ್ ಆಗಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ವಿ. ವೆಟರನರಿ ಕಾಲೇಜ್ ಹೆಬ್ಬಾಳದು ಟಾಪ್ 1 ಕಾಲೇಜು. ಅದೇ ಥರ ಇಲ್ಲಿ ನೋಡಿ, ಬೀದರ್ ವೆಟರ್ನರಿ ಯೂನಿವರ್ಸಿಟಿ, ಕರ್ನಾಟಕದಲ್ಲಿ ಏಕೈಕ ಯೂನಿವರ್ಸಿಟಿ ಅದು ವೆಟರ್ನರಿ ಯೂನಿವರ್ಸಿಟಿ. ಏಕೈಕ ಯೂನಿವರ್ಸಿಟಿ ಎಲ್ಲಿರ್ತದೆ ಅಂದರೆ ವೆಟರ್ನರಿ ಯೂನಿವರ್ಸಿಟಿ ಅದು ಬೀದರಲ್ಲಿ ಇರುತ್ತೆ ಫ್ರೆಂಡ್ಸ್. ಅದೇ ಥರ ವೆಟರ್ನರಿ ಕಾಲೇಜ್ ಶಿವಮೊಗ್ಗ, ಇದು ಒಳ್ಳೆ ಕಾಲೇಜ್, ಇದು 3rd ರ್ಯಾಂಕ್ ಇರುತ್ತದೆ ಇದು ಕರ್ನಾಟಕದಲ್ಲಿ ನೋಡಿ. ಹಾಗೆ ವೆಟರ್ನರಿ ಕಾಲೇಜ್ ಹಾಸನ, ಹಾಗೆ ವೆಟರ್ನರಿ ಕಾಲೇಜ್ ಗದಗ್, ವೆಟರ್ನರಿ ಕಾಲೇಜ್ ಅಥಣಿ ಬೆಳಗಾವಿ, ಇದು ಆಗಿರ್ತದೆ ಫ್ರೆಂಡ್ಸ್. ಇಷ್ಟು ಹೇಳಿ ಇವತ್ತಿನ ಒಂದು ವಿಡಿಯೋನ ಎಂಡ್ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಒಂದು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ಈ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಸ್ನ ನಿಮಗೆ ನಾವು ಕೊಡಬೇಕಂತಂದರೆ ನಮಗೆ ನೀವು ಒಂದು ಪ್ರೋತ್ಸಾಹ ಮಾಡಬೇಕು. ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಪ್ರೋತ್ಸಾಹ ಮಾಡಬೇಕು. ಮತ್ತು ನಮಗೆ ಕನ್ಫರ್ಮೇಷನ್ ಆಗುತ್ತೆ, ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ, ಸ್ಟೂಡೆಂಟ್ಸು ಆ್ಯಕ್ಟಿವ್ ಇದ್ದಾರೆ, ಅವರಿಗೆ ನಾವು ನಮ್ಮ ಕಡೆಯಿಂದ ಎಷ್ಟು ಹೆಲ್ಪ್ ಆಗುತ್ತೋ ಅಷ್ಟು ಸಹಾಯನ ಮಾಡಬೇಕು ಅಂತೇಳಿ ನಮಗೆ ಒಂದು ಮೋಟಿವೇಶನ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ಒಂದು ಇಷ್ಟ ಆಗಿದ್ದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಎಂಡ್ ಮಾಡೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಎವ್ರಿ ಒನ್.